ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಆದಾಯ ಅಂದರೆ ನ್ಯಾಷನಲ್ ಇನ್ಕಮ್ ಮತ್ತು ಕೆಲವೊಂದು ಸಾಮಾಜಿಕ ಸೂಚ್ಯಂಕಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಸುಮಾರು ಇಂಪಾರ್ಟೆಂಟ್ ವಿಷಯಗಳನ್ನು ಡಿಸ್ಕಸ್ ಮಾಡ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀನಿ ಅಂತಂದರೆ ಎಕನಾಮಿ ಮೇಲೆ ಇವತ್ತು ಡಿಸ್ಕಸ್ ಮಾಡುವಂಥ ವಿಷಯಗಳ ಮೇಲೆ ಸುಮಾರು ಕ್ವಶನ್ಸ್ಗಳು ಬರ್ತಾ ಇರ್ತವೆ. ಹಾಗಾಗಿ ಇವತ್ತಿನ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಬೇಕಾಗತ್ತೆ. ಇದರಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯ ಅಂತಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP, ಓಕೆ, ಒಟ್ಟು ದೇಶೀಯ ಉತ್ಪನ್ನ ಅಂತ ಇದನ್ನು GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಹೀಗೆ ಈ ಇಂಪಾರ್ಟೆಂಟ್ GDPಯಲ್ಲಿ ನಾವು ಮತ್ತೆ GDP ಅಟ್ ಮಾರ್ಕೆಟ್ ಪ್ರೈಸಸ್ ಅಂತ ಕರಿತೀವಿ. ಒಟ್ಟು ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ. ಆಮೇಲೆ GDP ಅಟ್ ಫ್ಯಾಕ್ಟರಿ ಕಾಸ್ಟ್ ಅಂತ ಕರಿತೀವಿ, ಅಂದರೆ ಉತ್ಪಾದನಾಂಗಗಳ ಬೆಲೆಯಲ್ಲಿ. GDP ಅಟ್ ಫ್ಯಾಕ್ಟರಿ ಕಾಸ್ಟ್ ಅಂದರೆ ಉತ್ಪಾದನಾಂಗಗಳ. ಅದೇ ಥರ ನಾವು GNPಯನ್ನು ಕೂಡ ಮಾರುಕಟ್ಟೆ ಬೆಲೆಯಲ್ಲಿ, ಮಾರ್ಕೆಟ್ ಪ್ರೈಸ್, ಆಮೇಲೆ ಫ್ಯಾಕ್ಟರಿ ಕಾಸ್ಟ್ ಉತ್ಪಾದನಾಂಗಗಳ ಬೆಲೆಯಲ್ಲಿ ಅದನ್ನು ಲೆಕ್ಕ ಹಾಕ್ತೀವಿ. ಆಮೇಲೆ GDP ಮತ್ತು GNPನ ನಾವು ಮತ್ತೆ ನಾಮಪತ್ರ ಬೆಲೆ ಅಂದರೆ ನಾಮಿನಲ್ ಕಾಸ್ಟ್ ಮತ್ತು ನೈಜ ಬೆಲೆ, ನೈಜವಾಗಿ ಲೆಕ್ಕ ಮಾಡೋದು, ಆಮೇಲೆ ನಾಮಿನಲ್ ಬೆಲೆಗಳಲ್ಲಿ ಲೆಕ್ಕ ಮಾಡೋದು. ಇದು ಎರಡು ಕಾನ್ಸೆಪ್ಟ್ಸ್ ಬಹಳ ಇಂಪಾರ್ಟೆಂಟ್ ನಿಮಗೆ ಎಕನಾಮಿಕ್ಸಲ್ಲಿ. ಇದ್ರ ಮೇಲೆ ಸುಮಾರು ಕ್ವಶನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇವೆಲ್ಲ. ಆಮೇಲೆ ತಲಾ ಆದಾಯ ಇದೆ, ಪರ್ ಕ್ಯಾಪಿಟಲ್ ಇನ್ಕಮ್, ಆಮೇಲೆ ಪರ್ಸನಲ್ ಇನ್ಕಮ್ ಅಂದರೆ ವೈಯಕ್ತಿಕ ಆದಾಯ. ಆಮೇಲೆ ಪರ್ ಕ್ಯಾಪಿಟಲ್ ಇನ್ಕಮ್ನ ನಾವು ಮತ್ತೆ ನಾಮಪತ್ರ ಮತ್ತು ನೈಜ ಅಂಥೇಳಿ ಎರಡು ಮಾಡ್ತೀವಿ, ನಾಮಿನಲ್ ಮತ್ತು ರಿಯಲ್ ಇಲ್ಲಿ ಡಿಸ್ಕಸ್ ಮಾಡ್ದಂಗೆ. ಹೀಗೆ ಸುಮಾರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಇವತ್ತು ಕವರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೀವು ಮುಂದಿನ ವಿಡಿಯೋಗಳಲ್ಲಿ ಇದೇ ಪದಗಳನ್ನು ಬಳಸಿ ನಾವು ಹೇಳ್ತಾ ಇರ್ತೀವಿ, ಮಾಹಿತಿನ ನೀಡ್ತಾ ಇರ್ತೀವಿ. ಹಾಗಾಗಿ ಆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಈ ಪದ ಅರ್ಥ ಆಗಬೇಕಂತಂದರೆ ಇವತ್ತಿನ ವಿಡಿಯೋ ನೀವು ಸಂಪೂರ್ಣವಾಗಿ ಮಿಸ್ ಮಾಡದೆ ನೋಡಬೇಕು. ಏನೇ ಕ್ವಶನ್ಸ್ ಇದ್ದರೂ ಇವತ್ತಿನ ವಿಡಿಯೋದಲ್ಲಿ ನೀವು ಖಂಡಿತ ಕಾಮೆಂಟಲ್ಲಿ ಹಾಕಿರಿ. ನಾನು ಡೀಟೇಲಾಗಿ ಎಕ್ಸಾಂಪಲ್ ಜೊತೆಗೆ ಇವತ್ತಿನ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮಗೆ ಇದ್ರ ಮೇಲೂ ಕೂಡ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಹಾಕಿ ಆ ಪ್ರಶ್ನೆಗಳಿಗೆ ನಾನು ಖುದ್ದಾಗಿ ಬಂದು ಉತ್ತರ ನೀಡ್ತೇನೆ. ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ರಾಷ್ಟ್ರೀಯ ಆದಾಯ. ಇದನ್ನು ನಾವು ಇಂಗ್ಲೀಷಲ್ಲಿ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಸೊ ನ್ಯಾಷನಲ್ ಇನ್ಕಮ್ ಅಂತಂದರೆ ಇದು ಒಂದು ಅವಧಿಯಲ್ಲಿ ಒಂದು ರಾಷ್ಟ್ರ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯ ಏನಿದೆಯಲ್ಲ ಅದನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್, ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋದಾದರೆ, ಒಂದು ಬಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡುವ ಒಂದು ಕಂಪ್ನಿ ಇದೆ, ಟಿ ಶರ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತದೆ ಅಂತ ಅಂದ್ಕೊಳ್ಳಿ. ಈಗ ಏಪ್ರಿಲ್ 1ರಿಂದ ಮುಂದಿನ ವರ್ಷದ ಮಾರ್ಚ್ 31ರವರೆಗೂ ಅದು 100 ಟಿ ಶರ್ಟ್ ಉತ್ಪಾದನೆ ಮಾಡ್ತಂತಂದರೆ ಆ 100 ಟಿ ಶರ್ಟ್ನ ಅಂತಿಮ ಮಾರುಕಟ್ಟೆ ಬೆಲೆ ಎಷ್ಟು? 100 ರೂಪಾಯಿಗೆ ಒಂದು ಟಿ ಶರ್ಟ್ ಆದರೆ ಸೊ ನ್ಯಾಷನಲ್ ಆದಾಯ ಅಂದರೆ ರಾಷ್ಟ್ರೀಯ ಆದಾಯ, ಆ ವರ್ಷದ ಆದಾಯ 10,000 ರೂಪಾಯಿ ಆಗಿರುತ್ತೆ. ಅಂದರೆ 100 ಟಿ ಶರ್ಟ್ ಒಂದು ಕಂಪನಿ ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡಿದರೆ ಅದರ ಅಂತಿಮ ಬೆಲೆ ಎಷ್ಟು? ಮಾರುಕಟ್ಟೆಯಲ್ಲಿ 100 ರೂಪಾಯಿ ಅದು ಮಾರ್ತಂತಂದರೆ, ಸೇಲ್ ಮಾಡ್ತಂತಂದರೆ 100 ರೂಪಾಯಿ ಬೆಲೆಯಲ್ಲಿ. ಹಾಗಾದರೆ ಅದರ ಆದಾಯ ಏನಾಯಿತು? ರಾಷ್ಟ್ರೀಯ ಆದಾಯ 10,000 ರೂಪಾಯಿ ಆಯಿತು. ಸೊ ಈ ಉದಾಹರಣೆಯಿಂದ ನಿಮಗೆ ಈ ವಿಷಯ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಒಂದೆರಡು ಕಂಡೀಷನ್ಸ್ ಇದೆ. ರಾಷ್ಟ್ರೀಯ ಆದಾಯ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದೆರಡು ಕಂಡೀಷನ್ಸ್ನ ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಆ ಕಂಡೀಷನ್ಸ್ನ ನಾವು ಮುಂದಿನ ಸ್ಲೈಡಲ್ಲಿ ನೋಡೋಣ. ಮೊದಲನೇದಾಗಿ ಒಂದು ವಿಷಯ ಏನು ಹೇಳಬೇಕಂತಂದರೆ, ಭಾರತದ ರಾಷ್ಟ್ರೀಯ ಆದಾಯ ನಾವು ಮೊದಲನೇದಾಗಿ ಕ್ಯಾಲ್ಕುಲೇಟ್ ಯಾರು ಮಾಡಿದ್ದು ಅಂತಂದರೆ ಆ ಕೀರ್ತಿ ದಾದಾಬಾಯಿ ನವರೋಜಿ ಅವರಿಗೆ ಹೋಗುತ್ತೆ. ಅವರು ಏನು ಮಾಡಿದರು, ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಏನಿರ್ತಲ್ಲ ಇದನ್ನು ಅವರು ಮಾಪನ ಮಾಡಿ ಅವರ ಪುಸ್ತಕ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಏನಿದೆ, ಈ ಗ್ರಂಥದಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯ ಅಂದರೆ ಭಾರತದ ರಾಷ್ಟ್ರೀಯ ಆದಾಯ ಮತ್ತು ಭಾರತದ ತಲಾ ಆದಾಯವನ್ನು ಮಾಪನ ಮಾಡಿ ಈ ಗ್ರಂಥದಲ್ಲಿ ದಾಖಲಿಸ್ತಾರೆ. ಹಾಗಾದರೆ ಈಗ ರಾಷ್ಟ್ರೀಯ ಆದಾಯದ ಲಕ್ಷಣಗಳೇನು? ಲಕ್ಷಣ ಅಂತಂದರೆ ಈಗ ಆಗಲೇ ಹೇಳಿದೆ, ಆ ಆದಾಯ ನಾವು
ಲೆಕ್ಕ ಹಾಕಬೇಕಂತಂದರೆ, ಮಾಪನ ಮಾಡಬೇಕಂತಂದರೆ 1 ವರ್ಷದ ನಾವು ಲೆಕ್ಕವನ್ನು ಮಾಡ್ತೀವಿ. ಓಕೆ, 1 ವರ್ಷದ ಸಂಬಂಧಿಸಿದಂತಹ ನಾವು ಆದಾಯವನ್ನು ಗಣನೆಗೆ ತಗೊಳ್ತೀವಿ. ಆ 1 ವರ್ಷದಲ್ಲಿ ಎಷ್ಟು ಉತ್ಪಾದನೆ ಆಗಿದೆ, ಆ ಎಲ್ಲ ಸರಕು ಮತ್ತು ಸೇವೆಯ ಉತ್ಪಾದನೆಯಾದ ಒಟ್ಟು ಮೌಲ್ಯ ಎಷ್ಟು ಆ ವರ್ಷದಲ್ಲಿ ಅನ್ನೋದು ನಾವು ಮಾಪನ ಮಾಡ್ತೀವಿ. ಆಮೇಲೆ ಆ ಎಲ್ಲ ಸರಕು ಮತ್ತು ಸೇವೆಯನ್ನು ನಾವು ಮಾತ್ರ ಬಾರಿ ಗಣನೆಗೆ ತಗೊಳ್ತೀವಿ. ಉದಾಹರಣೆಗೆ ಹೇಳೋದಾದ್ರೆ, ಈಗ ನೀವು ಕೃಷಿ ಮಾಡ್ತೀರಿ ಅನ್ಕೊಳ್ಳಿ. 1 ಎಕರೆ ಭೂಮಿಯಲ್ಲಿ ಒಬ್ಬ ರೈತ ಕೃಷಿ ಮಾಡ್ತಾನೆ. ಓಕೆ, ಸೊ ಈ ಕೃಷಿ ಮಾಡ್ಬೇಕಾದ್ರೆ ಅವನಿಗೆ ಏನು ಬೇಕು? ಬೀಜ ಬೇಕು, ಬೀಜ, ಗೊಬ್ಬರ, ಹೀಗೆ ಬೀಜ, ಗೊಬ್ಬರ ಮತ್ತು ಕೀಟನಾಶಕ ಬೇಕಾಗ್ಬೋದು. ಹೀಗೆ ಬೇರೆ ಬೇರೆ ಅಂತ ಕೆಲವೊಂದು ವಸ್ತುಗಳನ್ನ ಅವನು ಬಳಕೆ ಮಾಡಿ ಕೃಷಿ ಮಾಡ್ತಾನೆ. ಈಗ 1 ವರ್ಷದ ನಂತರ ಅವನು ಅಕ್ಕಿ ಬೆಳಿತಾನೆ ಅನ್ಕೊಳ್ಳಿ. 1 ವರ್ಷದ ನಂತರ ಅವನು 1 ಕ್ವಿಂಟಲ್ ಅಕ್ಕಿಯನ್ನ ಬೆಳೆದ ಅಂತ ಅನ್ಕೊಳ್ಳೋಣ. ಅಲ್ಲಿ ಈ 1 ಕ್ವಿಂಟಲ್ ಅಕ್ಕಿ ಮಾರುಕಟ್ಟೆಯಲ್ಲಿ ನಮಗೆ 10,000 ರೂಪಾಯಿ ಬೆಲೆ ಇದೆ ಅಂತ ಒಂದು ಅಂದಾಜು ಲೆಕ್ಕ ಇಟ್ಕೊಳ್ಳೋಣ. ಹಾಗಾದ್ರೆ 10,000 ರೂಪಾಯಿ, ಈಗೇನು ರಾಷ್ಟ್ರೀಯ ಆದಾಯ ಎಷ್ಟಾಗಿರ್ಬೇಕು? 10,000 ರೂಪಾಯಿ ಆಗ್ಬೇಕಲ್ಲ. ಯಾಕಂದ್ರೆ ಒಟ್ಟು ಮೌಲ್ಯ, ಈ ಕೊನೆಯದಾಗಿ ಅಕ್ಕಿ ಬಂತು, ಅಕ್ಕಿದಲ್ಲಿ ಒಟ್ಟು ಮೌಲ್ಯ ಮಾರ್ಕೆಟ್ ಬೆಲೆ ಎಷ್ಟು? 10,000 ರೂಪಾಯಿ. ಹಾಗಾದ್ರೆ ಆ ಆದಾಯ ಎಷ್ಟು? 10,000 ರೂಪಾಯಿ ಅಂತ ಹೇಳಿ ನಾವು ಹೇಳ್ಬೋದು. ಆದ್ರೆ ಇಲ್ಲಿ ನಾವೊಂದು ಕೆಲವೊಂದು ಇದನ್ನ ನಾವು ಮೈನಸ್ ಮಾಡ್ತೀವಿ. ಯಾವ್ಯಾವ ವಸ್ತು, ಈ ಪದಾರ್ಥ, ನಾವು ಈ ಧಾನ್ಯವನ್ನು ನಾವು ಬೆಳೆಯೋದಕ್ಕೆ ಯಾವ್ಯಾವ ವಸ್ತುಗಳ ಬಳಕೆ ಮಾಡಿದೀವಿ, ಆ ಬಳಕೆಯ ವಸ್ತುಗಳ ಮೌಲ್ಯವನ್ನು ನಾವು ಇಲ್ಲಿ ಕಳೆಯಬೇಕಾಗತ್ತೆ. ಎಕ್ಸಾಂಪಲ್ ಅಂತಂದ್ರೆ, ಈಗ ಬೀಜ, ಗೊಬ್ಬರ, ಕೀಟನಾಶಕ ಇವೆಲ್ಲವೂ ಸೇರಿಸಿ 3,000 ರೂಪಾಯಿ ಖರ್ಚಾಗಿತ್ತಂತಂದ್ರೆ ಆ 3,000 ರೂಪಾಯಿ ಕಳೆದು 7,000 ರೂಪಾಯಿ ಆದಾಯ ಆಗುತ್ತೆ. ಈಗ ಒಂದು ರಾಷ್ಟ್ರದಲ್ಲಿ 1 ಎಕರೆ ಭೂಮಿ ಇದ್ದು ಅಲ್ಲಿ ಒಬ್ಬ ರೈತ ಕೃಷಿ ಮಾಡ್ತಾ ಇದ್ದ. ಆ ಕೃಷಿಗೆ ಅವನು ಬೀಜ, ಗೊಬ್ಬರ ಮತ್ತು ಕೀಟನಾಶಕವನ್ನು ಬಳಸಿದ. ಆ ಬೀಜ, ಗೊಬ್ಬರ, ಕೀಟನಾಶಕವನ್ನೆಲ್ಲ ಬಳಸಿ 1 ವರ್ಷದ ನಂತರ 1 ಕ್ವಿಂಟಲ್ ಅಕ್ಕಿಯನ್ನ ಅವನು ಉತ್ಪನ್ನ ಮಾಡಿದ. ಅದರ ಅರ್ಥ 10,000 ರೂಪಾಯಿ ಮಾರ್ಕೆಟ್ ಬೆಲೆ ಇರುವಂತ 1 ಕ್ವಿಂಟಲ್ ಅಕ್ಕಿ, ಅದು ರಾಷ್ಟ್ರೀಯ ಆದಾಯ ಆಯಿತು. ಆದರೆ ಆ ರಾಷ್ಟ್ರೀಯ ಆದಾಯಕ್ಕೆ ನಾನು ಆಗಲೇ ಹೇಳ್ದಂಗೆ 2 ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಏನಂತಂದ್ರೆ, ನಾವು 2 ಬಾರಿ ಗಣನೆಗೆ ತಗೋಬಾರ್ದು. ಈಗ ಬೀಜ, ಗೊಬ್ಬರ, ಕೀಟನಾಶಕ ಇದೊಂದು ಬೇರೆ ಇಂಡಸ್ಟ್ರಿ ಅನ್ಬೋದು, ಬೇರೆ ಒಂದು ಕೈಗಾರಿಕೆ ಅದನ್ನ ತಯಾರು ಮಾಡುತ್ತೆ. ಹಾಗಾಗಿ ಬೀಜ, ಗೊಬ್ಬರ, ಕೀಟನಾಶಕ ಆಗ್ಲೇ ಅದು ಇನ್ನೊಂದು ಕೈಗಾರಿಕೆ ಏನು ತಯಾರು ಮಾಡ್ತದ, ಇಲ್ಲಿ ನಾವು ಲೆಕ್ಕ ಹಾಕೊಂಡು ಬಿಟ್ಟಿರ್ತೀವಿ ಅದರದ್ದು. ಹಾಗಾಗಿ ಇಲ್ಲಿ ಮತ್ತೆ ಕೃಷಿಗೆ ಪುನರ್ ಬಳಕೆ ಆದಾಗ ಈ ಬೀಜ, ಗೊಬ್ಬರ ಮತ್ತು ಕೀಟನಾಶಕ, ಆವಾಗ ಅದನ್ನ ನಾವು ಇಲ್ಲಿ ಗಣನೆಗೆ ತಗೊಳ್ಳೋದಿಲ್ಲ. ಹಾಗಾಗಿ ಬೀಜ, ಗೊಬ್ಬರ, ಕೀಟನಾಶಕದ ಮಾರುಕಟ್ಟೆ ಬೆಲೆ ಏನಿರ್ತದಲ್ಲ ಅದನ್ನ ನಾವು ಇಲ್ಲಿ ಕಳೆಯಬೇಕಾಗುತ್ತೆ. ಅದನ್ನು ಕಳೆದು ನಾವು ಇಲ್ಲಿ ರಾಷ್ಟ್ರೀಯ ಆದಾಯವನ್ನು 7,000 ರೂಪಾಯಿ ಅಂತ ಹೇಳಿ ಇಲ್ಲಿ ನಾವು ಮಾಪನ ಮಾಡ್ತೀವಿ. ಯಾಕಂತಂದ್ರೆ ಈಗ ಗೊಬ್ಬರದ ಫ್ಯಾಕ್ಟ್ರಿ ಇರುತ್ತಲ್ಲ, ಗೊಬ್ಬರದ ಫ್ಯಾಕ್ಟ್ರಿ, ಈ ಫ್ಯಾಕ್ಟ್ರಿಯಲ್ಲಿ ಬೀಜ, ಗೊಬ್ಬರ, ಕೀಟನಾಶಕ ಇದೆಲ್ಲ ತಯಾರಾಗಿರುತ್ತೆ. ಇಲ್ಲಿ ನಾವು ಅದರ ಮೌಲ್ಯವನ್ನು ಆಲ್ರೆಡಿ ಮಾಡಿಬಿಟ್ಟಿರ್ತೀವಿ. ಈಗ ಬೀಜ 1 kg ಬೀಜದ ವ್ಯಾಲ್ಯೂ ಎಷ್ಟು? ಅಲ್ಲಿ 1,000 ರೂಪಾಯಿ ಅಂತ ಹೇಳಿ ಅನ್ಕೊಳ್ಳೋಣ. ಗೊಬ್ಬರ ಇನ್ನೊಂದು 1,000 ರೂಪಾಯಿ, ಕೀಟನಾಶಕ ಮತ್ತೊಂದು 1,000 ರೂಪಾಯಿ. ಸೊ ಹೀಗೆ 3,000 ರೂಪಾಯಿ ಇಲ್ಲಿ ಆಲ್ರೆಡಿ ನಾವು ಗಣನೆಗೆ ತಗೊಂಡ್ಬಿಟ್ಟಿರ್ತೀವಿ. ಯಾವಾಗ ಈ ಫ್ಯಾಕ್ಟರಿಯ ನಾವು ಆದಾಯವನ್ನ ಲೆಕ್ಕ ಹಾಕಬೇಕಾದ್ರೆ ಇಲ್ಲಿ ನಾವು ಇದರ ಆದಾಯವನ್ನು ಇಲ್ಲಿ ಬೀಜ, ಗೊಬ್ಬರದ, ಕೀಟನಾಶಕದ ಲೆಕ್ಕವನ್ನು ಆಲ್ರೆಡಿ ಹಾಕಿರ್ತೀವಿ. ಹಾಗಾಗಿ ಇಲ್ಲಿ ಮತ್ತೆ ಈ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ರೈತ ಇಲ್ಲಿ ಕೃಷಿ ಮಾಡೋಕೆ ಹೊರಟಾಗ ಬೀಜ, ಗೊಬ್ಬರ ಮತ್ತು ಕೀಟನಾಶಕ ಈ ಮೌಲ್ಯವನ್ನು ನಾವು ಇಲ್ಲಿ ಮೈನಸ್ ಮಾಡಬೇಕಾಗತ್ತೆ. ಮೈನಸ್ ಮಾಡಿದ್ಮೇಲೆ ನಮಗೆ ಇಲ್ಲಿಯ 3,000 ಮತ್ತೆ ಇಲ್ಲಿಯ 7,000. ಇಲ್ಲಿ ನಾವು ಮೈನಸ್ ಮಾಡಿರಲಿಲ್ಲ ಅಂತಂದ್ರೆ ಇಲ್ಲಿಯ 3,000 ನಾವು ಲೆಕ್ಕ ಹಾಕೋತಿದ್ವಿ. ಮತ್ತೆ ಈ 3,000 ವಸ್ತು ಇಲ್ಲಿ ಬಳಕೆ ಆದ್ಮೇಲೆನೂ ಕೂಡ ಆ 3,000 ಸೇರಿಸಿ ಇಲ್ಲಿ 10,000 ನಾವು ಲೆಕ್ಕ ಹಾಕೊಳ್ತಿದ್ವಿ. ಹಾಗಾದ್ರೆ ಇಲ್ಲಿ 3,000 ನಮಗೆ ಹೆಚ್ಚಿಗೆ ಬರ್ತಾ ಇತ್ತು. ಟೋಟಲ್ ಆದಾಯ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 13,000 ಅಂತ ಬರ್ತಾ ಇತ್ತು. ಆಯ್ತಾ? ಹಾಗಾದ್ರೆ ಇದು ತಪ್ಪಾಗತ್ತೆ. ಯಾಕಂತಂದ್ರೆ ನಾವು ಇಲ್ಲಿ 2 ಬಾರಿ ಈ ಬೀಜ, ಗೊಬ್ಬರ, ಕೀಟನಾಶಕದ ಗಣನೆಯನ್ನ ತಗೊಂಡಿದ್ದೇವೆ. ಹಾಗಾಗಿ ನಾವು ದ್ವಿಗಣನೆಯನ್ನ
ಮಾಡಿ ಅದನ್ನು ತಪ್ಪಾಗಿ ರಾಷ್ಟ್ರೀಯ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡೋ ಬದಲು ಅದನ್ನು ನಾವು ಸರಿಪಡಿಸೋಕೆ ನಾವು ಒಂದೇ ಬಾರಿ ಆ ವಸ್ತುಗಳ ಉತ್ಪಾದನೆಯಲ್ಲಿ ನಾವು ಆ ಮೌಲ್ಯವನ್ನು ಗಣನೆಗೆ ತಗೊಳ್ತೀವಿ. ಹಾಗಾಗಿ ಎಲ್ಲ ಸರಕು ಮತ್ತು ಸೇವೆಯನ್ನು ಒಂದು ಬಾರಿ ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಇದು ರಾಷ್ಟ್ರೀಯ ಆದಾಯದ ಒಂದು ಮುಖ್ಯ ಕಂಡೀಷನ್. ಈ ಕಂಡೀಷನ್ ಇಲ್ಲದೆ ನೀವು ರಾಷ್ಟ್ರೀಯ ಆದಾಯ ಮಾಪನ ಮಾಡಕ್ಕೆ ಹೋಗಬಾರ್ದು. ಆಮದು ಮತ್ತು ರಫ್ತುಗಳ ನಿವ್ವಳ ಮೌಲ್ಯವನ್ನು ಒಳಗೊಂಡಿದೆ. ಆಮದು ಮತ್ತು ರಫ್ತುಗಳು ನಿವ್ವಳ ಅಂತಂದರೆ, ಈಗ ನೀವು 100 ರೂಪಾಯಿ ಐಟಮ್ನ ಆಮದು ಮಾಡ್ಕೊಂಡ್ರಿ, ಒಂದು ಪೆಟ್ರೋಲ್ ಅನ್ಕೊಳ್ಳೋಣ ಇಲ್ಲಿ. ಓಕೆ, ನೀವು 90 ರೂಪಾಯಿ ಏನು ಮಾಡಿದ್ರಿ, ಆಹಾರ ಧಾನ್ಯವನ್ನು ರಫ್ತು ಮಾಡಿದ್ರಿ, ಅಕ್ಕಿ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈಗ ನಿವ್ವಳ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ರಫ್ತುವನ್ನು ಆಮದುವನ್ನು ಎರಡನ್ನು ನಾವು ಮೈನಸ್ ಮಾಡ್ತೀವಿ. ರಫ್ತು 90, ಆಮದು 100, ಹಾಗಾಗಿ -10. ಇದನ್ನು ನಾವು ಏನು ಮಾಡ್ತೀವಿ, ನಮ್ಮ ರಾಷ್ಟ್ರೀಯ ಆದಾಯ ಲೆಕ್ಕ ಹಾಕೋಕೋಬಾದ್ರೆ ಈ 10,000 ರೂಪಾಯಿ ನಮ್ದೇನು ಹಳೆ ಉದಾಹರಣೆ ಪ್ರಕಾರ ಇತ್ತಲ್ಲ, ಇದನ್ನು ನಾವು ಇದರಲ್ಲಿ ಮತ್ತೆ 10 ಮೈನಸ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ನಮ್ಮದು ಆಮದು ಹೆಚ್ಚಿದೆ. ಪೆಟ್ರೋಲ್ ನಾವು 100 ರೂಪಾಯಿದು ಕೊಂಡ್ಕೊಂಡಿದ್ದೀವಿ, ಆದರೆ ರಫ್ತು ಬರೀ ನಾವು 90 ಮಾಡಿದ್ದೀವಿ. ಇದು ಇವತ್ತಿನ ಭಾರತದ ಒಂದು ನೈಜವಾದ ಲೆಕ್ಕಾಚಾರವನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿನೇ ಈ ಉದಾಹರಣೆ ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮದು ಆಮದು ಹೆಚ್ಚಿದೆ ಭಾರತದ್ದು, ನಾವು ಆಮೇಲೆ ಎಕ್ಸ್ಪೋರ್ಟು ಅಥವಾ ರಫ್ತು ಏನು ಮಾಡ್ತಾಯಿದ್ದೀವಿ ಅದನ್ನು ಕಡಿಮೆ ಮಾಡ್ತಾಯಿದ್ದೀವಿ. ಹಾಗಾಗಿ ಇದು ನಮ್ಮ ಭಾರತದ ಇಡೀ ರಾಷ್ಟ್ರೀಯ ಆದಾಯ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಎಷ್ಟು ಆಮದು ಮಾಡ್ಕೊಂಡಿರ್ತೀವಲ್ಲ, ಆ ಹೆಚ್ಚಿಗೆ ಎಷ್ಟು ಆಮದು ಮಾಡ್ಕೊಂಡಿರ್ತೀವಿ ಅದನ್ನು ನಾವಿಲ್ಲಿ ಮತ್ತೆ ಮೈನಸ್ ಮಾಡ್ತೀವಿ. ಹಾಗಾಗಿ ನಮ್ಮ ರಾಷ್ಟ್ರೀಯ ಆದಾಯ 9,990 ಅಂತ ಹೇಳಿ ಲೆಕ್ಕ ಹಾಕ್ಬೋದು. ಯಾಕಂದರೆ ನಾವು ನಿವ್ವಳ ಮೌಲ್ಯವನ್ನು ಲೆಕ್ಕ ತಗೋತೇವೆ. ಓಕೆ, ಈಗ ಬೇರೆ ಬೇರೆ ಪರಿಕಲ್ಪನೆಗಳಿವೆ ರಾಷ್ಟ್ರೀಯ ಆದಾಯದ. ಈಗ ಒಂದನೆಯದು ಏನು, ಒಟ್ಟು ದೇಶೀಯ ಉತ್ಪನ್ನ. ಇದನ್ನು ನಾವು ಇಂಗ್ಲೀಷಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಇಲ್ಲಿ ನಾವು ಎಲ್ಲ ಸರಕು ಮತ್ತು ಸೇವೆಗಳ ಒಂದು ಮಾರುಕಟ್ಟೆಯ ಬೆಲೆಯನ್ನು ನಾವು ಪರಿಗಣಿಸ್ತೀವಿ. ಹಾಗಾಗಿ ಇದನ್ನು ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳಿ ಕರಿತೀವಿ. ಅದೇ ಥರ ನಿವ್ವಳ ದೇಶೀಯ ಉತ್ಪನ್ನ ಅಂದರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದರಲ್ಲಿ ನಾವು ಸವಕಳಿ ವೆಚ್ಚವನ್ನು ಮೈನಸ್ ಮಾಡ್ತೀವಿ. ಸವಕಳಿ ವೆಚ್ಚ ಏನು ಅಂತೇಳಿ ನಾನು ಮುಂದೆ ಡಿಸ್ಕಸ್ ಮಾಡೋಣ ಆ ಪಾಯಿಂಟ್ ಬಂದಾಗ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಈ ಡೊಮೆಸ್ಟಿಕ್ ಪ್ರಾಡಕ್ಟ್ ಮತ್ತು ನ್ಯಾಷನಲ್ ಪ್ರಾಡಕ್ಟಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ. ಆ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ನಾವು ಭಾರತದಲ್ಲಿ ನೆಲೆಸಿರುವ ವಿದೇಶಿಯರು ಏನಾದರೂ ಉತ್ಪನ್ನ ಮಾಡಿದರೆ ಅದನ್ನು ಗಣನೆಗೆ ತಗೊಳ್ತೀವಿ. ಆದರೆ ನ್ಯಾಷನಲ್ ಪ್ರಾಡಕ್ಟಲ್ಲಿ ನಾವು ವಿದೇಶಿಯರು ಭಾರತದಲ್ಲಿ ನೆಲೆಸಿ ಏನಾದರೂ ಉತ್ಪನ್ನ ಮಾಡಿದರೆ ಅದನ್ನು ಗಣನೆಗೆ ನಾವು ತಗೊಳ್ಳೋದಿಲ್ಲ. ಅದೇ ಥರ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ನಾವು ಭಾರತೀಯರು ವಿದೇಶದಲ್ಲಿ ಹೋಗಿ ಏನಾದರೂ ಉತ್ಪನ್ನ ಮಾಡಿದರೆ ಅದನ್ನು ಗಣನೆಗೆ ತಗೊಳ್ಳೋದಿಲ್ಲ. ಆದರೆ ನ್ಯಾಷನಲ್ ಪ್ರಾಡಕ್ಟಲ್ಲಿ, ರಾಷ್ಟ್ರೀಯ ಉತ್ಪನ್ನದಲ್ಲಿ ಭಾರತೀಯರು ವಿದೇಶದಲ್ಲಿ ಇದ್ದು ಅಲ್ಲೇನಾದರೂ ಉತ್ಪನ್ನ ಮಾಡಿದರೆ ಅದನ್ನು ನಾವು ಗಣನೆಗೆ ತಗೋತೀವಿ. ಹಾಗಾಗಿ ಇವೆರಡು ಡಿಫ್ರೆನ್ಸ್. ಅದನ್ನು ಡೀಟೇಲ್ ಆಗಿ ಮುಂದಿನ ಸ್ಲೈಡ್ಗಳಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಾರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಆಗಲೇ ಹೇಳ್ದಂಗೆ ಇಲ್ಲಿ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ನಾವು ಹೇಗೆ ಸವಕಳಿ ವೆಚ್ಚವನ್ನು ಕಳಿತೀವಿ, ಅದೇ ಥರ ನ್ಯಾಷನಲ್ ಪ್ರಾಡಕ್ಟಲ್ಲಿ ಕೂಡ ನಾವು ಸವಕಳಿ ವೆಚ್ಚವನ್ನು ಕಳಿಬೇಕಾಗತ್ತೆ. ಆಮೇಲೆ ವೈಯಕ್ತಿಕ ಆದಾಯ ಅಂದರೆ ಪರ್ಸನಲ್ ಇನ್ಕಮ್. ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಅಂದರೆ ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್. ಪರ್ಸನಲ್ ಇನ್ಕಮ್ ಅಂತಂದರೆ ನಿಮಗೆ ಬರುವ ಆದಾಯ. ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್ ನಿಮಗೆ ಖರ್ಚು ಮಾಡೋಕ್ಕೆ ಇರುವಂಥ ಆದಾಯ. ನೀವು ಕೇಳ್ಬೋದು ಯಾಕೆ, ಏನು ವ್ಯತ್ಯಾಸ ಅಂತೇಳಿ. ಪರ್ಸನಲ್ ಇನ್ಕಮಲ್ಲಿ ನಿಮಗೆ 100 ರೂಪಾಯಿ ಸಂಬಳ ಬರ್ತಾ ಇತ್ತಂತಂದರೆ ನಿಮಗೆ ಖರ್ಚು ಮಾಡುವಂಥ ಆದಾಯ ಎಷ್ಟಿರುತ್ತದೆ, ಟ್ಯಾಕ್ಸು PF ಅದು ಇದು ಎಲ್ಲ ಕಟ್ಟಾಗಿ ಬಹುಶಃ ನಿಮಗೆ 90 ಬರ್ಬೋದು. ಆವಾಗ ನಿಮಗೆ ಖರ್ಚು ವೆಚ್ಚ ಮಾಡಬಹುದಾದ ಆದಾಯ ಏನಾಗುತ್ತೆ, 90 ರೂಪಾಯಿ ಅಷ್ಟಾಗುತ್ತೆ. ನಾಮಪತ್ರ ಮತ್ತು ನೈಜ ರಾಷ್ಟ್ರೀಯ ಆದಾಯ ಅಂದ್ರೆ ನಾವು ನಾಮಿನಲ್ ಮತ್ತು ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ನಾಮಿನಲ್ ಇನ್ಕಮ್ ಅಂತಂದರೆ ಈಗಿನ ಮಾರುಕಟ್ಟೆ ಬೆಲೆಯಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದರೆ ಅಮೌಂಟ್ ಬರ್ತದೋ ಆ ಅಮೌಂಟ್ಗೆ ನಾವು ನಾಮಿನಲ್ ಅಂತ ಕರಿತೀವಿ. ಆದರೆ ಇದನ್ನು ಹಣದುಬ್ಬರವನ್ನು ನಾವು ಲೆಕ್ಕ ಹಾಕೊಂಡ್ರಲ್ಲ. ಇವತ್ತಿನ ಮಾರ್ಕೆಟಲ್ಲಿ ಇವತ್ತಿನ ನಮ್ಮ ಕರೆನ್ಸಿಯ ರೇಟ್ ಏನಿದೆ ಆ ರೇಟಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನಾಮಿನಲ್ ಬರುತ್ತದೆ. ಆದರೆ ಇದು ಸರಿಯಾದ ಒಂದು ಮಾಪನ ಅಲ್ಲ ಅಂಥೇಳಿ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಯಾಕಂತಂದರೆ ಹೋದ ವರ್ಷದಿಂದ ಈ ವರ್ಷಕ್ಕೆ ನಾವು ಕಂಪೇರ್ ಮಾಡೋಕ್ಕೆ ಹೋದರೆ ಹೋದ ವರ್ಷದಲ್ಲಿ ನೀವು 100 ರೂಪಾಯಿ ಗಳಿಕೆ ಮಾಡಿರ್ತೀರಿ, ಆದರೆ ಈ ವರ್ಷ 150 ರೂಪಾಯಿ ಗಳಿಕೆ ಮಾಡ್ತಿರ್ತೀರಿ ಅಂತ
ಅನ್ಕೊಳ್ಳೋಣ. ಆದರೆ ಹೋದ ವರ್ಷದಲ್ಲಿ ಹಣದುಬ್ಬರ ಕಡಿಮೆ ಇರೋದ್ರಿಂದ ನೀವು 100 ರೂಪಾಯಿಗೆ ಬಹಳಷ್ಟು ಸಾಮಾನುಗಳನ್ನ ತಗೋಬಹುದಾಗಿತ್ತು, ವಸ್ತುಗಳನ್ನು ನೀವು ಮನೆಗೆ ಖರೀದಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಈ ವರ್ಷ ನಿಮಗೆ 150 ರೂಪಾಯಿ ಸಂಬಳ ಬಂದ್ರೂ ಸಹ ನಿಮಗೆ ಆ ವಸ್ತುಗಳನ್ನ, ಅದೇ ವಸ್ತುಗಳನ್ನ ಹೋದ ವರ್ಷ ಏನು ಖರೀದಿ ಮಾಡಿದ್ರು ಈ ವರ್ಷ ನಿಮಗೆ ಖರೀದಿ ಮಾಡಕ್ ಆಗ್ತಾ ಇಲ್ಲ. ಕೆಲವೊಂದು ನೀವು ಬಿಡಬೇಕಾಗತ್ತ ಅಂತ ಪರಿಸ್ಥಿತಿ ಕೂಡ ಬರ್ತಾ ಇದೆ. ಯಾಕಂತಂದ್ರೆ ಹಣದುಬ್ಬರ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ. ಆದರೆ ನಾವು ನಾಮಿನಲ್ ಅಥವಾ ನಾಮಪತ್ರದಲ್ಲಿ ನೋಡೋಕಾದ್ರೆ ನಾವು ಆದಾಯವನ್ನು ಲೆಕ್ಕ ಹಾಕೋಬೇಕಾದ್ರೆ ಹೇಳ್ಬೋದು, ಓ ಇಲ್ಲ 50% ಆದಾಯ ಹೆಚ್ಚಿಗೆ ಆಗಿದೆ ಅಂತೇಳಿ. ಆದರೆ ನಿಜವಾಗ್ಲೂ ಆ 50% ಹೆಚ್ಚಿಗೆ ಆಗಿದೆಯಾ? ಇಲ್ಲ, ಬಹುಶಃ ಕಡಿಮೆ ಆಗಿದೆ. ಯಾಕಂದ್ರೆ ನೀವು ಹೋದ ವರ್ಷ ತಗೊಳ್ಳೋಂಥ ವಸ್ತುಗಳು ಕೂಡ ನಿಮಗೆ ಇವತ್ತು ಕೈಗೆ ಎಟಕ್ತಾ ಇಲ್ಲ. ಹಾಗಾಗಿ ಆ ನೈಜ ಮತ್ತು ನಾಮಪತ್ರದಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಹೋದ ವರ್ಷಕ್ಕೆ ನೀವು ಕಂಪೇರ್ ಮಾಡಿ ಎಷ್ಟು ಪರ್ಸೆಂಟೇಜಲ್ಲಿ ನಾವು ರಾಷ್ಟ್ರೀಯ ಆದಾಯ ಹೆಚ್ಚಿಗೆ ಆಗಿದೆ ಅಥವಾ ಕಡಿಮೆ ಆಗಿದೆ ಅಂತ ನೋಡ್ಬೇಕಂತಂದ್ರೆ ನಾವು ಯಾವತ್ತು ನಾಮಿನಲ್ ಅಥವಾ ರಿಯಲ್ ಅಥವಾ ನೈಜ ರಾಷ್ಟ್ರೀಯ ಆದಾಯ ನಾವು ನೋಡ್ಬೇಕಾಗತ್ತೆ. ನಾವು ನಾಮಿನಲ್ ನೋಡಿದಾಗ ನಮಗೆ ಸರಿಯಾದ ಒಂದು ಮಾಹಿತಿ ಸಿಗಲಿಕ್ಕಿಲ್ಲ ಅಲ್ಲಿ. ಅದೇ ಥರ ಕೊನೆಗೆ ತಲಾ ಆದಾಯ, ಪರ್ ಕ್ಯಾಪಿಟಾ ಇನ್ಕಮ್, ಅಂದರೆ ಒಬ್ಬೊಬ್ಬರ ತಲೆಗೆ ಎಷ್ಟು ಆದಾಯ ಇದೆ ಅಂಥೇಳಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಮೊದಲನೇದಾಗಿ ಒಟ್ಟು ದೇಶೀಯ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಆಗಲೇ ಹೇಳ್ದಂಗೆ ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಆಂತರಿಕ ಅಂತಂದರೆ ಆ ದೇಶದಲ್ಲಿ ಸರಕು ಮತ್ತು ಸೇವೆಗಳನ್ನು ಅಂತಿಮ ಮಾರುಕಟ್ಟೆ ಮೌಲ್ಯ, ಇವತ್ತು 100 ರೂಪಾಯಿ ಸರಕುಗಳ ರೆಡಿ ಮಾಡಿದೆ, ಆಮೇಲೆ 100 ರೂಪಾಯಿ ಸೇವೆಗಳನ್ನು ಕೊಟ್ಟಿದೆ. ಹಾಗಾಗಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟು ಅಂತಂದರೆ ನಾವು 200 ಅಂತೇಳಿ ಹೇಳ್ತೀವಿ. ಓಕೆ, ಆದರೆ ಆಗಲೇ ನಾನು 2 ಕಂಡೀಷನ್ಸ್ ಹೇಳಿದೆ. ಡೊಮೆಸ್ಟಿಕ್ ಪ್ರಾಡಕ್ಟ್, ದೇಶೀಯ ಉತ್ಪನ್ನದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಈಗ ಭಾರತೀಯರು ಬೇರೆ ದೇಶದಲ್ಲಿ, ಅಮೆರಿಕಾದಲ್ಲಿ ಇದ್ದು ಭಾರತೀಯರು ಏನಾದರೂ ಉತ್ಪನ್ನ ಮಾಡಿದರೆ ಅದನ್ನು ನಾವು ಇಲ್ಲಿ ಲೆಕ್ಕ ಹಾಕೊಳ್ಳೋದಿಲ್ಲ. ಆದರೆ ಅದೇ ಅಮೆರಿಕನ್ನವರು ಭಾರತದಲ್ಲಿ ಏನಾದರೂ ಇದ್ದು ಇಲ್ಲಿ ಉತ್ಪನ್ನ ಮಾಡಿದರೆ, ದೇಶೀಯವಾಗಿ ಇಲ್ಲೇ ಇದ್ದುಕೊಂಡು ಏನಾದರೂ ಉತ್ಪನ್ನ ಮಾಡಿದರೆ ಅದನ್ನು ನಾವು ಗಣನೆಗೆ ತಗೋತೀವಿ. ಹಾಗಾಗಿ ದೇಶೀಯ ಉತ್ಪನ್ನದಲ್ಲಿ ಭಾರತೀಯರು ಹೊರಗಡೆ ಇದ್ದವರು ಅವರು ಏನಾದರೂ ಉತ್ಪನ್ನ ಮಾಡಿದರೆ ಅದನ್ನು ನಾವು ಗಣನೆಗೆ ತಗೊಳ್ಳೋದಿಲ್ಲ. ಆದರೆ ವಿದೇಶಿಯರು ಭಾರತದಲ್ಲಿ ನೆಲೆಸಿ ಏನಾದರೂ ಉತ್ಪನ್ನ ಮಾಡಿದರೆ ಅದನ್ನು ನಾವು ಗಣನೆಗೆ ತಗೊಳ್ತೀವಿ. ಇದು ಮೂಲ ಡಿಫ್ರೆನ್ಸ್ ಬಿಟ್ವೀನ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮತ್ತು ನ್ಯಾಷನಲ್ ಪ್ರಾಡಕ್ಟ್. ಆಗಲೇ ಹೇಳ್ದಂಗೆ GDPಯಲ್ಲಿ ನಾವು ಏನೇನು ಲೆಕ್ಕ ಹಾಕ್ತೀವಿ ಅಂತಂದರೆ, ಕನ್ಸಂಪ್ಷನ್ ಅಂದರೆ ಅನುಭೋಗದ ವೆಚ್ಚ, ಇನ್ವೆಸ್ಟ್ಮೆಂಟ್ ನಾವೇನಾದರೂ ಹೂಡಿಕೆ ಮಾಡಿದ್ವಿ ಅಲ್ಲ ಅದರ ಹೂಡಿಕೆಯ ವೆಚ್ಚ ಲೆಕ್ಕ ಹಾಕ್ತೀವಿ. ಆಮೇಲೆ ಸರ್ಕಾರದಿಂದ ಏನಾದರೂ ಹೂಡಿಕೆಗೆ ಅಥವಾ ಅನುಭೋಗಕ್ಕೆ ವೆಚ್ಚ ಏನು ಖರ್ಚು ಮಾಡಿರುತ್ತಲ್ಲ, ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಬೇರೆ ಬೇರೆ ಸ್ಕೀಮ್ಸ್ ಮೂಲಕ, ಅದನ್ನು ನಾವು ಗಣನೆಗೆ ತಗೊಳ್ತೀವಿ. ಆಮೇಲೆ ನಿವ್ವಳ ರಫ್ತುಗಳು ಅಂತಂದರೆ ಆಮದುಗಳನ್ನು ನಾವು ಮೈನಸ್ ಮಾಡಿ ನಿವ್ವಳ ನಮ್ಮ ರಫ್ತು ಎಷ್ಟಿದೆ ಅದನ್ನು ಅಷ್ಟ ನಾವು ಲೆಕ್ಕ ತಗೊಳ್ತೀವಿ. ಇದನ್ನು ಸೇರಿಸಿ ನಾವು ಲೆಕ್ಕ ಹಾಕಿದಾಗ ನಮ್ಮ ದೇಶೀಯ ಉತ್ಪನ್ನ ಎಷ್ಟು ಅಂಥೇಳಿ ನಿಜವಾಗ್ಲೂ ಗೊತ್ತಾಗುತ್ತೆ. ಇವತ್ತಿನ ಭಾರತದ ದೇಶೀಯ ಉತ್ಪನ್ನ ಎಷ್ಟು ಅಂತ ಕ್ವಶನ್ ನಿಮಗೆ ಬಂತಂದರೆ $3.7 ಟ್ರಿಲಿಯನ್, 5th largest ಎಕನಾಮಿ. ಆಮೇಲೆ ಒಟ್ಟು ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಅಂಥೇಳಿ ಇರುತ್ತೆ. ಸೊ ಮಾರುಕಟ್ಟೆ ಬೆಲೆಯಲ್ಲಿ ಅಂತಂದರೆ ನಾವು ಆಂತರಿಕವಾಗಿ ಏನು ಉತ್ಪಾದನೆ ಮಾಡ್ತೀವಿ ಅದನ್ನು ನಾವು ಮಾರುಕಟ್ಟೆ ಬೆಲೆಯಿಂದ ಗುಣಿಸ್ತೀವಿ. ಈಗ 100 ರೂಪಾಯಿ ಮಾರುಕಟ್ಟೆ ಬೆಲೆ ಇತ್ತಂತಂದರೆ ಆ ಉತ್ಪಾದನೆ ಏನಿರುತ್ತೆ 10 ಉತ್ಪಾದನೆ ಇತ್ತಂದರೆ ಅದನ್ನು ನಾವು ಮಲ್ಟಿಪ್ಲೈ ಮಾಡ್ತೀವಿ, ಅಂದರೆ ಗುಣಾಕಾರ ಮಾಡ್ತೀವಿ. 100 10 ಮಾಡಿ ನಮಗೆ ಮಾರುಕಟ್ಟೆ ಬೆಲೆಯಲ್ಲಿ 1000 ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಆಮೇಲೆ ಅದಕ್ಕೆ ನಾವು ಉತ್ಪನ್ನವನ್ನು ಮಾರುಕಟ್ಟೆ ಬೆಲೆಯಿಂದ ಕಂಡುಹಿಡಿಯುವುದಕ್ಕೆ ಒಟ್ಟು ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆ ಅಂತೇಳಿ ಕರಿತೀವಿ. ಯಾಕಂದರೆ ನಾವು ನಿಜವಾದ ಮಾರುಕಟ್ಟೆ ಬೆಲೆ ಇವತ್ತು ಎಷ್ಟು ನಡೀತಾ ಇದೆ ಆ ಮಾರುಕಟ್ಟೆ ಬೆಲೆಯಿಂದ ನಾವು ಗುಣಾಕಾರ ಮಾಡಿದಾಗ ನಮಗೆ ಒಟ್ಟು ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಸಿಗ್ತದೆ. ಅದೇ ಥರ ಒಟ್ಟು ದೇಶೀಯ ಉತ್ಪನ್ನ ಉತ್ಪಾದನಾ ಅಂಗಗಳ ಬೆಲೆಯಲ್ಲಿ ಅಂಥೇಳಿ ಇಲ್ಲಿ ಹೆಡ್ಡಿಂಗಲ್ಲಿ ದೇಶೀಯ ಉತ್ಪನ್ನ ಮಿಸ್ ಆಗಿದೆ, ಅದನ್ನು ಇಲ್ಲಿ ಸೇರಿಸ್ಬಿಡ್ತೀನಿ. ಒಟ್ಟು ದೇಶೀಯ ಉತ್ಪನ್ನ ಉತ್ಪಾದನಾ ಅಂಗಗಳ ಬೆಲೆಯಲ್ಲಿ GDP ಆಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಏನು ಕರಿತೀವಿ ಇಂಗ್ಲೀಷಲ್ಲಿ. ಅಂತಿಮ ಸರಕು ಮತ್ತು ಸೇವೆಗಳು ಏನು ಬರ್ತಾವಲ್ಲ ಮಾರುಕಟ್ಟೆ ಬೆಲೆಯಿಂದ
ಆ ಮಾರುಕಟ್ಟೆ ಬೆಲೆಯ ಅಂತಿಮ ಸರಕು ಮತ್ತು ಸೇವೆಗಳಲ್ಲಿ ನಾವು ಕೆಲವೊಂದು ತೆರಿಗೆಯನ್ನು ಮೈನಸ್ ಮಾಡ್ತೀವಿ. ಪರೋಕ್ಷ ತೆರಿಗೆ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಇಂಗ್ಲೀಷಲ್ಲಿ. ಇಂಡೈರೆಕ್ಟ್ ಟ್ಯಾಕ್ಸನ್ನು ನಾವು ಕಳಿಬೇಕಾಗತ್ತೆ. ಆಮೇಲೆ ಸರ್ಕಾರ ಏನಾದರೂ ಸಬ್ಸಿಡಿ ಕೊಟ್ಟಿತ್ತಂದರೆ ಆ ಸಬ್ಸಿಡಿ ಅಮೌಂಟನ್ನು ಕೂಡ ನಾವು ಸೇರಿಸ್ಬೇಕಾಗತ್ತೆ. ಇದಕ್ಕೆ ಒಂದು ಉದಾಹರಣೆ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಒಂದು ಬೈಕ್ ಮ್ಯಾನುಫ್ಯಾಕ್ಚರ್ ಅಂತ ತಗೋಣ. ಓಕೆ, ಈ ಎಲೆಕ್ಟ್ರಿಕಲ್ ಬೈಕ್. ಓಕೆ, ಒಂದು ಎಲೆಕ್ಟ್ರಿಕಲ್ ಬೈಕ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ. ಇದರ ಮಾರುಕಟ್ಟೆ ಬೆಲೆ ಎಷ್ಟಿದೆ? 1,00,000 ರೂಪಾಯಿ ಇದೆ ಅಂತ ಹೇಳಿ ಅನ್ಕೋಣ. ಸೊ ಈ ಎಲೆಕ್ಟ್ರಿಕಲ್ ಬೈಕ್ನ ಮಾರುಕಟ್ಟೆ ಬೆಲೆ 1,00,000 ರೂಪಾಯಿ ಇದೆ. ಆದರೆ ನಾವು ಏನು ಮಾಡ್ತೀವಿ, ಉತ್ಪಾದನಾ ಅಂಗದಲ್ಲಿ ಈ ಬೆಲೆಯನ್ನು ಲೆಕ್ಕ ಹಾಕಕ್ಕೆ ಹೋದರೆ ಇದರಲ್ಲಿ ನಾವು ಟ್ಯಾಕ್ಸ್ನ ಮೈನಸ್ ಮಾಡ್ತೀವಿ. ಸರ್ಕಾರ 20,000 ಟ್ಯಾಕ್ಸ್ ಹಾಕ್ತದೆ, ಏನು ರೋಡ್ ಟ್ಯಾಕ್ಸ್. ಆ ರೋಡ್ ಟ್ಯಾಕ್ಸ್ನ ನಾವು ಇಲ್ಲಿ ಮೈನಸ್ ಮಾಡ್ತೀವಿ. ಆಮೇಲೆ ಸರ್ಕಾರ ಈ 1,00,000 ರೂಪಾಯಿ ಬೆಲೆಗೆ ಸಬ್ಸಿಡಿ ಕೊಟ್ಟಿರುತ್ತೆ, ಅದನ್ನು ನಾವಿಲ್ಲಿ ಸೇರಿಸ್ತೀವಿ. ಯಾಕಂದರೆ ಇದು ನಿಜವಾದ ಬೆಲೆ 1,20,000 ಆಗ್ತಾಯಿತ್ತು. ಆದರೆ ಸರ್ಕಾರ ಹೆಚ್ಚಿಗೆ ಜನ ಈ ಎಲೆಕ್ಟ್ರಿಕಲ್ ವೆಹಿಕಲ್ನ ಬಳಕೆ ಮಾಡಲಿ ಅಂಥೇಳಿ ಏನು ಮಾಡಿದರು, 20,000 ಸಬ್ಸಿಡಿ ಕೊಟ್ಟಿತ್ತು ಸರ್ಕಾರ ಗ್ರಾಹಕರಿಗೆ. ಆ ಗ್ರಾಹಕರ ಸಬ್ಸಿಡಿಯನ್ನು ನಾವು ತೆಗೆದ ಮೇಲೆ 1,00,000 ಏನು ಮಾರುಕಟ್ಟೆ ಬೆಲೆ ಬಂದಿತ್ತಲ್ಲ, ಅದನ್ನು ನಾವು ಮತ್ತೆ ಪುನಃ ಸೇರಿಸ್ತೀವಿ. ಯಾಕಂದರೆ ನಿಜವಾದ ಬೆಲೆ ಗೊತ್ತಾಗಲಿ ಆ ಉತ್ಪನ್ನದ ಅಂಥೇಳಿ 20,000 ಅದನ್ನು ಸೇರಿಸ್ತೀವಿ. ಆಮೇಲೆ ಅದೆರಡು ಸೇರಿಸಿ ನಮಗೆ ನಿಜವಾದ ಬೆಲೆ 1,00,000 ಅಂತ ಸಿಗ್ತದೆ. ಓಕೆ, ಇಲ್ಲಿ ಟ್ಯಾಕ್ಸ್ 30,000 ಆಗಿತ್ತು ಅಂತಂದರೆ ಅವಾಗ ನಿಮಗೆ 90,000 ಸಿಗ್ತಾಯಿತ್ತು ಇದೇ ಎಕ್ಸಾಂಪಲಲ್ಲಿ. ಚಲೋ, ಓಕೆ, ಅದನ್ನು 30,000ನೇ ಮಾಡಿಬಿಡೋಣ ಟ್ಯಾಕ್ಸ್, ಅಂದರೆ ಕನ್ಫ್ಯೂಷನ್ ಇರೋದು ಬೇಡ. 1,00,000 ಮಾರುಕಟ್ಟೆ ಬೆಲೆಯ ಬೈಕ್, ಅದರಲ್ಲಿ 30,000 ಸರ್ಕಾರ ಟ್ಯಾಕ್ಸ್ ಹಾಕಿತ್ತು, 20,000 ಸಬ್ಸಿಡಿ ಕೊಟ್ಟಿತ್ತು. ಹಾಗಾಗಿ ಇಲ್ಲಿ ಏನು ಮಾಡಿದ್ವಿ, ಆ 30,000 ಪರೋಕ್ಷ ತೆರಿಗೆ ಏನಿತ್ತಲ್ಲ ಆ ಪರೋಕ್ಷ ತೆರಿಗೆಯನ್ನು ಇಲ್ಲಿ ತೆಗೆದ್ವಿ, ಬೆಲೆಯಿಂದ ಮೈನಸ್ ಮಾಡಿದ್ವಿ. ಆವಾಗ 70,000 ಆಯಿತು. 70,000ಕ್ಕೆ ನಾವು 20,000 ಸಬ್ಸಿಡಿ ಗೌರ್ಮೆಂಟ್ ಕೊಟ್ಟಿತ್ತಲ್ಲ ಅದನ್ನು ನಾವು ಸೇರಿಸ್ಕೊಂಡ್ವಿ. ಅದನ್ನು ನಾವು ಸೇರಿಸ್ಕೊಂಡ ಮೇಲೆ 90,000. ಇದು ಒಟ್ಟು ದೇಶೀಯ ಉತ್ಪಾದನಾಂಗಗಳ ಬೆಲೆಯಲ್ಲಿ ನೋಡಿದಾಗ ನಮಗೆ ಇದು ಈ ಬೆಲೆಯಲ್ಲಿ ನಮಗೆ ಸಿಗ್ತದೆ. ಅದರ ನಿವ್ವಳ ದೇಶೀಯ ಉತ್ಪನ್ನ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದು ಬಹಳ ಸರಳ, ಏನಿಲ್ಲ. ಅಂತಿಮ ಸರಕು ಮತ್ತು ಸೇವೆಗಳು ಮಾರುಕಟ್ಟೆ ಬೆಲೆಯಲ್ಲಿ ಏನು ತೊಗೊಂಡಿರ್ತೀವಲ್ಲ, ಹಳೆ ಸ್ಲೈಡಲ್ಲಿ ನಾವು ಮಾರುಕಟ್ಟೆ ಬೆಲೆಯಲ್ಲಿ ದೇಶೀಯ ಉತ್ಪನ್ನವನ್ನು ಏನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಅದರಿಂದ ನಾವು ಸವಕಳಿ ವೆಚ್ಚವನ್ನು ಮೈನಸ್ ಮಾಡಬೇಕು. ಸವಕಳಿ ವೆಚ್ಚ ಅಂತಂದರೆ ಡೆಪ್ರಿಸಿಯೇಷನ್. ಸೊ ಡೆಪ್ರಿಸಿಯೇಷನ್ ಏನು ಅಂತಂತೇಳಿ ಮುಂದಿನ ಸ್ಲೈಡಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಕೆಲವೊಂದು ಮಷಿನರಿ ಅದು ಯೂಸ್ ಮಾಡ್ತೀವಲ್ಲ, ಆ ಮಷಿನರಿ ಎಲ್ಲ ಯೂಸ್ ಮಾಡಿದ ಮೇಲೆ ಒಂದು ವರ್ಷ ಆದಮೇಲೆ ಆ ಮಷಿನ್ ಬೆಲೆ ಕಡಿಮೆ ಆಗಿರುತ್ತೆ. ಯಾಕಂದರೆ ಹೇಗೆ ನೀವು ಹೆಚ್ಚಿಗೆ ಬಳಕೆ ಮಾಡ್ತಾ ಹೋಗ್ತೀರಿ, ಆ ಬಳಕೆ ಮಾಡ್ತಾ ಹೋಗೋದ್ರಿಂದ ಆ ಮಷಿನರಿಯ ಬೆಲೆಯು ಕೂಡ ಕುಸಿದಿರುತ್ತೆ. ಹಾಗಾಗಿ ಅದನ್ನು ನಾವು ಗಣನೆಗೆ ತಗೊಂಡು ಅದರ ರಿಯಲ್ ಉತ್ಪನ್ನ ಎಷ್ಟು ಅಂಥೇಳಿ ನಾವು, ಅಂದರೆ ನಿವ್ವಳ ದೇಶೀಯ ಉತ್ಪನ್ನ ಎಷ್ಟು ಅಂತೇಳಿ ನಾವು ಲೆಕ್ಕ ಹಾಕ್ತೀವಿ. ನಿವ್ವಳ ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಲೆಕ್ಕ ಹಾಕಬೇಕಾದ್ರೆ ಏನಿಲ್ಲ, ಸಿಂಪಲ್ ಆಗಿ ಒಟ್ಟು ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಏನಿತ್ತು ಅದನ್ನು ನಾವು ಮೈನಸ್ ಮಾಡಿ ಸವಕಳಿ ವೆಚ್ಚವನ್ನು ಮೈನಸ್ ಮಾಡಿದರೆ ನಮಗೆ ನಿವ್ವಳ ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಸಿಗ್ತದೆ. ಅದೇ ಥರ ನಿವ್ವಳ ದೇಶೀಯ ಉತ್ಪನ್ನ ಉತ್ಪಾದನಾ ಅಂಗಗಳ ಬೆಲೆಯಲ್ಲಿ ಲೆಕ್ಕ ಹಾಕೋಬೇಕಂತಂದರೆ ನಾವು ನಿವ್ವಳ ದೇಶೀಯ ಉತ್ಪನ್ನ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿರ್ತೀವೋ ಇದೇ ಕ್ಯಾಲ್ಕುಲೇಷನ್ನ ತಗೊಂಡು ಇದರಲ್ಲಿ ಮತ್ತೆ ನಾವು ಪರೋಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಯನ್ನು ಕಳೆದು ಸಹಾಯಧನವನ್ನು ಆ್ಯಡ್ ಮಾಡ್ತೀವಿ, ಅಂದರೆ ಸೇರಿಸ್ತೀವಿ. ಇದರಲ್ಲಿ ನಿಮಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನೀವು ಕೇಳ್ಬೋದು. ನಿವ್ವಳ ದೇಶೀಯ ಉತ್ಪನ್ನದ ಎರಡು ವಿಧಾನ ಏನಿವೆ ಆ ಎರಡೂ ವಿಧಾನ ನಿಮಗೆ ಬೇಕಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ನೀವೇನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ ಅದನ್ನು ಕೇಳ್ಬೋದು. ನಿಮಗೆ ಇಲ್ಲಿ ಕೇಳ್ಬೋದು ಕ್ವೆಶನ್ಸ್, ಎಕ್ಸಾಂಪಲ್ ಉತ್ಪಾದನಾ ಮಾರುಕಟ್ಟೆ ಬೆಲೆಯಲ್ಲಿ ಮತ್ತು ಉತ್ಪಾದನಾಂಗಗಳ ಬೆಲೆಯಲ್ಲಿ ಏನು ವ್ಯತ್ಯಾಸ ಅಂಥೇಳಿ. ನೀವು ನಿವ್ವಳ ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಇಲ್ಲಿ ನಿಮಗೇನಾಗಿರುತ್ತೆ, ಇದರಲ್ಲಿ ನೀವು ತೆರಿಗೆ ಮತ್ತು ಸಬ್ಸಿಡಿ ಮೈನಸ್ ಮಾಡಿರ್ತಾರೆ, ತೆರಿಗೆ ಸೇರಿಕೊಂಡಿರ್ತಾರೆ ಇದರಲ್ಲಿ. ಅದೇ ನಾವು ಉತ್ಪಾದನಾಂಗಗಳಲ್ಲಿ ಏನು ಮಾಡ್ತೀವಿ, ತೆರಿಗೆಯನ್ನು ತೆಗಿತೀವಿ, ಆಮೇಲೆ ಸಬ್ಸಿಡಿಯನ್ನು ಸೇರಿಸ್ತೀವಿ. ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಈಗ ನಾವು ದೇಶೀಯ ಉತ್ಪನ್ನದಿಂದ ರಾಷ್ಟ್ರೀಯ ಉತ್ಪನ್ನ ಏನು ಅಂತೇಳಿ ನೋಡೋಣ. ಈಗ ದೇಶೀಯ ಉತ್ಪನ್ನದಲ್ಲಿ ವಿದೇಶದಲ್ಲಿ ಏನಾದರೂ ಉತ್ಪಾದನೆ ಮಾಡಿರ್ತಾರಲ್ಲ ಅದನ್ನು ಗಣನೆಗೆ ತಗೊಳ್ತಿರಲಿಲ್ಲ. ಎಲ್ಲಿ? ದೇಶೀಯ ಉತ್ಪನ್ನದಲ್ಲಿ. ಈಗ ಅದೇ ದೇಶೀಯ ಉತ್ಪನ್ನಕ್ಕೆ ನಾವು ವಿದೇಶರ ಭಾರತೀಯರು ಪ್ರಜೆಗಳೇನಿರ್ತಾರಲ್ಲ
ಅವರು ದುಡ್ಡು ಕಳಿಸ್ತಾರೆ ಮನೆಗೆ. ಈಗ ದುಬೈನಲ್ಲಿ ಯಾರಾದರೂ ಕೆಲಸ ಮಾಡ್ತಾ ಇದ್ರೆ ಅವನು ಒಂದು 10,000 ರೂಪಾಯಿ ತಿಂಗಳಿಗೆ ಕಳಿಸ್ತಾನಂದ್ರೆ ಆ 10,000 ರೂಪಾಯಿನ ನಾವು ಗಣನೆಗೆ ತಗೊಂಡ್ರೆ ಅದನ್ನು ನಾವು ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳಿ ಕರಿತೀವಿ. ಆದರೆ ನಾವು GDP ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ದೇಶೀಯ ಉತ್ಪನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಈಗ ಬೇರೆ ದೇಶದಿಂದ ಯಾರಾದರೂ ದುಡ್ಡು ನಮಗೆ ಕಳಿಸಿದ್ರೆ ಅದನ್ನು ನಾವು ಗಣನೆಗೆ ತೊಗೊಂಡಿರೋದಿಲ್ಲ. ಯಾಕಂತಂದರೆ ಅವ್ರ ದುಡ್ಡು ಏನು ಅಲ್ಲಿ ಕಳಿಸ್ತಿರ್ತಾರಲ್ಲ, ಆ ದುಡ್ಡು ನಾವು ಭಾರತದಲ್ಲಿ ಸೇವೆ ಕೊಡೋದ್ರಿಂದ ಅಥವಾ ಒಂದು ಉತ್ಪನ್ನ ಮಾಡೋದ್ರಿಂದ ಬಂದಿದ್ದ ದುಡ್ಡು ಅಲ್ಲ. ಅದು ಯಾರೋ ಫ್ಯಾಮಿಲಿ ಮೆಂಬರ್ ಅಲ್ಲಿ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಅಲ್ಲಿ ಉತ್ಪನ್ನ ಮಾಡಿ ಅಲ್ಲಿ ಬಂದ ಗಳಿಕೆಯಿಂದ ಇಲ್ಲಿ ಮನೆಯವರಿಗೆ ಕಳಿಸಿರ್ತಾರೆ. ಹಾಗಾಗಿ ಅದನ್ನು ನಾವು ನಮ್ಮ ದೇಶೀಯ ಉತ್ಪನ್ನ, ದೇಶೀಯ ಅಂತಂದರೆ ನಮ್ಮ ರಾಷ್ಟ್ರದಲ್ಲಿ ಉತ್ಪನ್ನ ಆಗಿದ್ದನ್ನು ಅಷ್ಟೇ ಲೆಕ್ಕ ಹಾಕ್ತೀವಿ ನಾವು. ಹಾಗಾಗಿ ಅದನ್ನು ದೇಶೀಯ ಉತ್ಪನ್ನಕ್ಕೆ ಸೇರಿಸಲ್ಲ, ಆದರೆ ಅದು ರಾಷ್ಟ್ರೀಯ ಉತ್ಪನ್ನ ಆಗುತ್ತೆ. ಯಾಕಂದರೆ ದುಡ್ಡು ಎಂಡ್ ಆಫ್ ದ ಡೇ ನಮ್ಮ ಅಕೌಂಟಲ್ಲಿ ಇರ್ತದೆ. ಹಾಗಾಗಿ ಅದನ್ನು ಆ ಅಕೌಂಟ್ ಅಲ್ಲಿ ಇರೋ ದುಡ್ಡನ್ನು ನಾವು ತೋರಿಸ್ಬೇಕಾಗತ್ತಲ್ಲ, ಇದು ಹೆಂಗೆ ಬಂತು ಅಂತೇಳಿ. ಅದಕ್ಕೆ ನಾವು ರಾಷ್ಟ್ರೀಯ ಉತ್ಪನ್ನ ಲೆಕ್ಕ ಹಾಕೋಬೇಕಾದ್ರೆ ಅದನ್ನು ಹೇಳ್ತೀವಿ, ಇಲ್ಲ ಇದು ಈ ದೇಶದಿಂದ ಇಂಥವ್ರು ನಮಗೆ ಕಳಿಸ್ಕೊಟ್ಟಿದ್ದಾರೆ ದುಡ್ಡು ಅಂಥೇಳಿ. ಆಮೇಲೆ ಏನು ಮಾಡ್ತೀವಿ, ಭಾರತದಲ್ಲಿ ನೆಲೆಸಿರುವ ವಿದೇಶಿಗಳ ಆದಾಯವನ್ನು ಕಳಿತೀವಿ. ಈಗ ಇಲ್ಲೇ ವಿದೇಶಿಯರು ಇರ್ತಾರೆ ಕೆಲಸ ಮಾಡಿಕೊಂಡು, ಅವರು ಇಲ್ಲೇ ಏನು ಮಾಡ್ತಾರೆ, ಅವರು ಒಂದು ಸೇವೆ ಉತ್ಪನ್ನ ಕೊಟ್ಟು ಇಲ್ಲಿ ಅವ್ರು ಬಂದ ದುಡ್ಡನ್ನು ಏನು ಮಾಡ್ತಾರೆ, ಅವರು ತಮ್ಮ ದೇಶಗಳಿಗೆ ಕಳಿಸ್ಕೊಡ್ತಾರೆ. ಅದನ್ನು ಅಮೇರಿಕಾಗೆ ಕಳಿಸ್ಕೊಡ್ಬೋದು, ಬೇರೆ ಬೇರೆ ರಾಷ್ಟ್ರಕ್ಕೆ, ಚೈನಾದವ್ರು ಇದ್ದರೆ ಚೈನಾಕ್ಕೆ ಕಳಿಸ್ಕೊಡ್ಬೋದು. ಅವಾಗ ಏನು ಮಾಡ್ತೀವಿ, ಯಾಕಂದರೆ ಆ ದುಡ್ಡು ಕೊನೆಗೆ ನಮಗೆ ಇಲ್ಲಿ ಉಳಿತಾ ಇಲ್ಲ. ಇಲ್ಲಿ ಬಂದರು, ಉತ್ಪನ್ನ ಮಾಡಿದರು, ನಮ್ದೇನು ಅವ್ರಿಗೇನು ದುಡ್ಡು ಬಂತು ಆ ದುಡ್ಡನ್ನ ಅವರು ತಮ್ಮ ರಾಷ್ಟ್ರಕ್ಕೆ ವಾಪಸ್ ಕಳಿಸ್ಕೊಟ್ರು ಅಂತಂದರೆ, ಹಾಗಾಗಿ ರಾಷ್ಟ್ರೀಯ ಉತ್ಪನ್ನವನ್ನು ನಾವು ಲೆಕ್ಕ ಹಾಕಬೇಕಾದ್ರೆ ನಮಗೆ ಭಾರತದವರು ಬೇರೆ ದೇಶದಿಂದ ಉತ್ಪನ್ನ ಮಾಡಿ ಕಳಿಸಿದರೆ ಆ ದುಡ್ಡವನ್ನು ನಾವು ಲೆಕ್ಕಕ್ಕೆ ತಗೋತೀವಿ. ಆಮೇಲೆ ವಿದೇಶಿಯರು ಇಲ್ಲಿ ಉತ್ಪನ್ನ ಮಾಡ್ತಾರೆ, ಆದರೆ ಉತ್ಪನ್ನ ಮಾಡಿದ ಮೇಲೆ ಅವರಿಗೆ ಬರೋ ದುಡ್ಡನ್ನು ಅವರು ಬೇರೆ ದೇಶಕ್ಕೆ ಕಳಿಸ್ಕೊಟ್ರೆ ಅದನ್ನು ನಾವು ರಾಷ್ಟ್ರೀಯ ಉತ್ಪನ್ನದಿಂದ ಮೈನಸ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ದೇಶೀಯ ಉತ್ಪನ್ನದಲ್ಲಿ ಅದು ಉಲ್ಟಾ ಆಗುತ್ತೆ ಅಷ್ಟೇ. ಸೊ ನ್ಯಾಷನಲ್ ಇನ್ಕಮ್ ಲೆಕ್ಕ ಹಾಕೋಬೇಕಾದ್ರೆ ಸೇಮ್ GDP ಮಾಡಬೇಕಾದ್ರೆ ನಾವು ಕನ್ಸಂಪ್ಷನ್ನ ಲೆಕ್ಕ ತೊಗೊಂಡಿದ್ವಿ, ಅನುಭೋಗದ ವೆಚ್ಚ, ಹೂಡಿಕೆ ವೆಚ್ಚ, ಆಮೇಲೆ ಸರ್ಕಾರದ ಅನುಭೋಗ ಮತ್ತು ಹೂಡಿಕೆ ವೆಚ್ಚ, ಇವನ್ನ ಎಲ್ಲ ತಗೋತೀವಿ. ಆಮೇಲೆ ನಿವ್ವಳ ರಫ್ತು, ಇದು ಎಲ್ಲ ಸೇಮ್, ಇಲ್ಲಿವರೆಗೂ ಎಲ್ಲ ಸೇಮ್ ಇರುತ್ತೆ. ಕೊನೆಗೆ ಏನು ಚೇಂಜ್ ಆಗುತ್ತೆ ಅಂತಂದರೆ R-P ಬರುತ್ತೆ. R ಅಂತಂದರೆ ರೆಮಿಟೆನ್ಸಸ್, ಅಂದರೆ ಭಾರತೀಯರು ಬೇರೆ ದೇಶದಿಂದ ನಿಮಗೆ ಕಳಿಸ್ಕೊಟ್ಟು ರೆಮಿಟೆನ್ಸಸ್ ಎಷ್ಟು ಅದನ್ನು ಲೆಕ್ಕ ತಗೋತೀವಿ. ಈಗ 100 ರೂಪಾಯಿ ಭಾರತೀಯರು ಬೇರೆ ದೇಶದಿಂದ ನಿಮಗೆ ಕಳಿಸ್ಕೊಟ್ರು. ಆಮೇಲೆ ಪೇಮೆಂಟ್ಸ್, P ಅಂದರೆ ಪೇಮೆಂಟ್ಸ್. ಆಮೇಲೆ ವಿದೇಶದವರು ಇಲ್ಲಿದ್ದುಕೊಂಡು ಉತ್ಪನ್ನ ಮಾಡಿರ್ತಾರೆ, ಅವ್ರಿಗೆ ಬಂದ ದುಡ್ಡನ್ನು ಅವರು ತಮ್ಮ ರಾಷ್ಟ್ರಕ್ಕೆ ಕಳಿಸ್ಕೊಟ್ಟಿರ್ತಾರೆ. ಆವಾಗ ಅವರು 80 ರೂಪಾಯಿ ತಮ್ಮ ರಾಷ್ಟ್ರಕ್ಕೆ ಕಳಿಸ್ಕೊಟ್ರೆ ಅದನ್ನು ನಾವು ಮೈನಸ್ ಮಾಡ್ತೀವಿ. ಆಗ ರಾಷ್ಟ್ರೀಯ ಇನ್ಕಮ್ ಎಷ್ಟಾಗುತ್ತೆ, C+I+G ಪ್ಲಸ್ ನಿವ್ವಳ ರಫ್ತುಗಳು X-M, ಅದು 10 ರೂಪಾಯಿ ಬಂದರೆ 10 ರೂಪಾಯಿ. ಆಮೇಲೆ ಇದೇನಾಗುತ್ತೆ, ರೆಮಿಟೆನ್ಸಸ್ ಮತ್ತು ಪೇಮೆಂಟ್ನ ನಾವು ಎರಡು ಮೈನಸ್ ಮಾಡ್ತೀವಿ. ಆವಾಗ 100 ಮೈನಸ್ 80 20 ರೂಪಾಯಿ ಉಳಿತು. ಸೊ ಆವಾಗ ಇದು ನಮ್ಮ GNP, ನ್ಯಾಷನಲ್ ಪ್ರಾಡಕ್ಟ್ ಎಷ್ಟು ಅಂತಂದರೆ CIG, ಆಮೇಲೆ ನಿವ್ವಳ ರಫ್ತುಗಳು, ಆಮೇಲೆ ಕೊನೆಗೆ ಬೇರೆ ದೇಶದಿಂದ ಬಂದ ನಮಗೆ ಆದಾಯ. ಓಕೆ, ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಕ್ವಶನ್ಸಲ್ಲಿ ನಿಮಗೆ ಇದನ್ನು ಕೇಳ್ಬೋದು. GDP ಒಂದು ಫಾರ್ಮುಲಾ ಕೊಟ್ಟು, GDP ಫಾರ್ಮುಲಾ ಪ್ಲಸ್ G ಪ್ಲಸ್ ನೆಟ್ ಎಕ್ಸ್ಪೋರ್ಟ್ಸ್. ಓಕೆ, GNPದು CIGNX ಪ್ಲಸ್ R-P. ಈ R-P ಏನಿದೆಯಲ್ಲ ಇದು GNPಯಲ್ಲಿ ಅಡಿಷ್ನಲ್ ಬರ್ತದೆ ಇಲ್ಲಿ. ಸೊ ಈ GDPಗೆ ಮತ್ತು GNPಗೆ ಇದೇ ಮೇನ್ ವ್ಯತ್ಯಾಸ. R-P ಇಲ್ಲಿ ಲೆಕ್ಕ ತಗೋತೀವಿ, ಇಲ್ಲಿ R-Pನ ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ. ಈ ಸ್ಲೈಡಲ್ಲಿ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅದರ 2 ವಿಧಾನಗಳನ್ನು ನಾವು ನೋಡೋಣ. ಅದರಲ್ಲಿ 2 ವಿಧಾನದಲ್ಲಿ, ಮೊದಲನೇ ವಿಧಾನದಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ, ಮಾರ್ಕೆಟ್ ಪ್ರೈಸಸ್. ಓಕೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಉತ್ಪಾದನಾಂಗಗಳ ಬೆಲೆಯಲ್ಲಿ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ನೋಡಿದಾಗ ಸಿಂಪಲ್ ಎಕ್ಸಾಂಪಲ್, ರಾಷ್ಟ್ರೀಯ ಉತ್ಪನ್ನವನ್ನು ನಾವು ಮಾರುಕಟ್ಟೆ ಬೆಲೆಯಿಂದ ಗುಣ ಮಾಡ್ತೀವಿ. ಆಮೇಲೆ ಉತ್ಪಾದನಾಂಗಗಳಲ್ಲಿ ಲೆಕ್ಕ ಮಾಡಬೇಕಾದ್ರೆ
ಈ ಮಾರುಕಟ್ಟೆ ಬೆಲೆಯಲ್ಲಿ ಇದನ್ನು ತಗೊಂಡು ಇದಕ್ಕೆ ನಾವು ಪರೋಕ್ಷ ತೆರಿಗೆಯನ್ನು ಮೈನಸ್ ಮಾಡಿ ಆಮೇಲೆ ಸಹಾಯಧನವನ್ನು ಸೇರಿಸ್ತೀವಿ. ಸೇಮ್ ನಾವು ದೇಶೀಯ ಉತ್ಪನ್ನ ಲೆಕ್ಕ ಹಾಕೋಬೇಕಾದ್ರೆ ಏನು ಮಾಡಿದ್ದೀವಲ್ಲ ಅದೇ ಫಾರ್ಮುಲಾ. ಪರೋಕ್ಷ ತೆರಿಗೆಯನ್ನು ತೆಗೆಯೋದು, ಸಹಾಯಧನವನ್ನು ಸೇರಿಸೋದು. ಆಮೇಲೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನಿವ್ವಳ ಅಂದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ನೆಟ್ ನ್ಯಾಷನಲ್ ಪ್ರಾಡಕ್ಟಲ್ಲಿ ಏನಿಲ್ಲ, ಸೇಮ್ ನಾವು ಹಳೆ ಫಾರ್ಮುಲಾದಲ್ಲಿ ಏನು ಮಾಡಿದ್ದೀವಿ ಅದೇ ರಾಷ್ಟ್ರೀಯ ಉತ್ಪನ್ನವನ್ನು, ಒಟ್ಟು ರಾಷ್ಟ್ರೀಯ ಉತ್ಪನ್ನ ತಗೋತೀವಿ. ಅದರಲ್ಲಿ ನಾವು ಡೆಪ್ರಿಷಿಯೇಷನ್ ಅಥವಾ ಸವಕಳಿ ವೆಚ್ಚ, ಕನ್ನಡದಲ್ಲಿ ಏನು ಕರಿತೀವಿ, ವೆಚ್ಚವನ್ನು ನಾವು ಕಳಿತೀವಿ. ಸವಕಳಿ ವೆಚ್ಚವನ್ನು ಅಂತಾರೆ ಈಗ ಬಂಡವಾಳ ಸರಕುಗಳು ಅಂತಂದರೆ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಬಂಡವಾಳ ಸರಕುಗಳ ಮೇಲೆ ವರ್ಷಾವಧಿಯಲ್ಲಿ ಮಾಡುವ ವೆಚ್ಚ. ಈಗ ಒಂದು ಮಷಿನರಿ ಇರ್ತದೆ, ಆ ಮಷಿನರಿ ಮೇಲೆ ಮೇಂಟೆನೆನ್ಸ್ ಇರ್ತದೆ. ಈಗ ಮಷಿನ್ಸ್ನ ಯೂಸ್ ಮಾಡ್ತಾ ಇರ್ತೀರಿ ನೀವು. ಆ ಮಷಿನ್ಸ್ನ ಯೂಸ್ ಮಾಡಬೇಕಾದ್ರೆ ಆ ಮಷಿನ್ ರಿಪೇರಿ ಬರ್ಬೋದು, ಮೇಂಟೆನೆನ್ಸ್ ಬರ್ಬೋದು, ಆಯಿಲ್ ಚೇಂಜ್ ಬರುತ್ತೆ, ಒಂದು ಪಾರ್ಟ್ಸ್ ಹೋಗುತ್ತೆ, ಆ ಪಾರ್ಟ್ಸ್ನ ಎಕ್ಸ್ಚೇಂಜ್ ಮಾಡ್ಬೇಕಾಗ್ಬೋದು, ಇಲ್ಲ ಮಷಿನ್ನೇ ಕೆಟ್ಟು ಹೋಗ್ಬೋದು, ಆ ಮಷಿನ್ನ ನೀವು ರಿಪ್ಲೇಸ್ಮೆಂಟ್ ಮಾಡ್ತೀರಿ. ಹೀಗೆ ಕೆಲವೊಂದು ಖರ್ಚು ಬರ್ತಾ ಇರ್ತದೆ ಆ ಮಷಿನ್ ಬಳಕೆ ಮಾಡೋದ್ರಿಂದ. ನೀವು ಸೇವೆ ಕೊಡ್ತದೆ. ಇದರ ಎಕ್ಸಾಂಪಲ್ ಅಂತಂದರೆ ಒಂದು ನಿಮ್ಮದು ಬ್ಯೂಟಿ ಪಾರ್ಲರ್ ಇದೆ, ಬ್ಯೂಟಿ ಪಾರ್ಲರಲ್ಲಿ ಅಥವಾ ಕಟಿಂಗ್ ಶಾಪಲ್ಲಿ ಸೇವೆ ಕೊಡಬೇಕಂತಂದರೆ ನೀವು ಚೇರ್ ಹಾಕಿರ್ತಾರೆ, ಮಿರರ್ ಹಾಕಿರ್ತಾರೆ, ಬೇರೆ ಬೇರೆ ಕೋಮ್ಸ್ ಯೂಸ್ ಮಾಡ್ತಾ ಇರ್ತಾರೆ, ಆಮೇಲೆ ಏರ್ ಬ್ಲೋವರ್ ಯೂಸ್ ಮಾಡ್ತಾ ಇರ್ತಾರೆ, ಹೇರ್ ಡ್ರೈಯರ್ ಯೂಸ್ ಮಾಡ್ತಾ ಇರ್ತಾರೆ. ಈ ಥರ ಬೇರೆ ಬೇರೆ ಅವರು ಕ್ಯಾಪಿಟಲ್ ಅಸೆಟ್ಸ್, ಬಂಡವಾಳ ಸರಕುಗಳನ್ನು ಅಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರ ಮೇಂಟೆನೆನ್ಸು, ಮೇಂಟೆನೆನ್ಸು, ಆಮೇಲೆ ಚೇರ್ ಏನಾದರೂ ರಿಪೇರಿ ಬಂದರೆ ರಿಪೇರಿ ಮಾಡಿಸೋದು, ರೀಪೇಂಟ್ ಮಾಡಿಸೋದು, ಈ ಥರ ಈ ಖರ್ಚುಗಳು ಇದ್ದೇ ಇರ್ತವೆ. ಹಾಗಾಗಿ ಅದನ್ನು ನಾವು ಡೆಪ್ರಿಷಿಯೇಷನ್ ಅಂತ ಕರಿತೀವಿ. ಆ ಡೆಪ್ರಿಷಿಯೇಷನನ್ನು ನಾವು ಮೈನಸ್ ಮಾಡಿದರೆ ನಮಗೆ ನಿವ್ವಳ ಉತ್ಪನ್ನ ಎಷ್ಟು ಸಿಕ್ತು ಅಂತ ಹೇಳಿ ಸಿಕ್ತು. ಯಾಕಂದರೆ ಈ ವರ್ಷ ₹100 ನಿಮ್ಮ ಆದಾಯ ಇದೆ. ₹100 ಆದಾಯದಲ್ಲಿ ಅದೇ ₹100 ಆದಾಯ ಬಂತು, ಆದರೆ ನಿಮಗೆ ಮತ್ತೆ ₹10 ಪೇಂಟಿಂಗ್ ಮಾಡಿಸ್ಬೇಕಾಯ್ತು, ಇಲ್ಲಾಂದರೆ ಆಯಿಲ್ ಚೇಂಜ್ ಮಾಡಿಸ್ಬೇಕಾಯ್ತು ಆ ಮಷೀನಿಂದ ಅಂತಂದರೆ ಅವಾಗ ನೀವು ಏನು ಮಾಡಬೇಕಾಗತ್ತೆ, ಆ ಪೇಂಟಿಂಗ್ನ ನೀವು ಎಷ್ಟು ಖರ್ಚು ಮಾಡಿರ್ತೀರಿ ಆ ಪೇಂಟಿಂಗ್ ಮೈನಸ್ ಮಾಡಬೇಕಾಗತ್ತೆ ನೀವು ಖರ್ಚು ಮಾಡಿದ ದುಡ್ಡನ್ನ. ಅದೇ ಡೆಪ್ರಿಸಿಯೇಷನ್. ಆಮೇಲೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಸೊ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಗೇನ್ ಮಾರುಕಟ್ಟೆ ಬೆಲೆಯಲ್ಲಿ ನಾವು ಲೆಕ್ಕ ತಗೋತೀವಿ, ಆಮೇಲೆ ಉತ್ಪಾದನಾಂಗಗಳಲ್ಲಿ ಇದನ್ನು ಲೆಕ್ಕ ತಗೋತೀವಿ. ಸೇಮ್ ಏನಿಲ್ಲ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಇತ್ತು, ಅದನ್ನು ನಾವು ಸವಕಳಿ ವೆಚ್ಚ ತೆಗೆದ್ವಿ, ನಿವ್ವಳ ಸಿಕ್ತು. ಉತ್ಪಾದನಾಂಗಗಳಲ್ಲಿ ನಮಗೆ ಬೇಕು, ಅದಕ್ಕೆ ನಾವು ಇದೇ ನಿವ್ವಳ ಮಾರುಕಟ್ಟೆ ಬೆಲೆಯನ್ನು ತಗೊಂಡ್ವಿ, ಪರೋಕ್ಷ ತೆರಿಗೆ ತೆಗೆದ್ವಿ, ಸಹಾಯಧನ ಸೇರಿಸಿದ್ವಿ. ಆಮೇಲೆ ವೈಯಕ್ತಿಕ ಆದಾಯ, ಪರ್ಸನಲ್ ಇನ್ಕಮ್. ವೈಯಕ್ತಿಕ ಆದಾಯ ಎಲ್ಲರಿಗೂ ಮುಖ್ಯ. ಈಗ ಎಷ್ಟು ಗಳಿಸಿದೆ ನಾನು ಅಂಥೇಳಿ ಒಬ್ಬೊಬ್ಬರಿಗೆ ನನ್ನ ವೈಯಕ್ತಿಕವಾಗಿ ನಾನು ಎಷ್ಟು ಗಳಿಸಿದೆ ಅಂತ ನಾನು ನೋಡಬೇಕು. ಯಾಕಂದರೆ ವೈಯಕ್ತಿಕವಾಗಿ ನನ್ನ ಆದಾಯ ಹೆಚ್ಚಿಗೆ ಆದ್ರೇ ನನ್ನ ಜೀವನ ಮಟ್ಟ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ವೈಯಕ್ತಿಕ ಆದಾಯ ಮಾಪನ ಮಾಡೋದು ಒಂದು ಭಾಳ ಇಂಪಾರ್ಟೆಂಟ್. ಸೊ ಇದನ್ನು ನಾವು ಏನು ಮಾಡ್ತೀವಿ, ರಾಷ್ಟ್ರೀಯ ಆದಾಯ ತೊಗೊಳ್ತೀವಿ, ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮಲ್ಲಿ ಏನು ಮಾಡ್ತೀವಿ, ನಾವು ಹಂಚಿಕೆಯಾಗದ ಕಂಪನಿಗಳ ಲಾಭವನ್ನು ಮೈನಸ್ ಮಾಡ್ತೀವಿ. ಈಗ ನ್ಯಾಷನಲ್ ಇನ್ಕಮ್ ₹100 ಬಂತು. ಈಗ ಕೆಲವೊಂದು ಕಂಪ್ನೀಸ್ಗಳು ಪ್ರಾಫಿಟ್ ಮಾಡಿರ್ತಾರೆ, ಆ ಪ್ರಾಫಿಟ್ ಮಾಡಿ ಅವರು ಡಿವಿಡೆಂಡ್ ಅಂತೇಳಿ ತೊಗೊಂಡು ಅವರು ಎಲ್ಲ ತಮ್ಮ ಶೇರ್ ಹೋಲ್ಡರ್ಸ್ಗೆ ಹಂಚಿಕೆ ಮಾಡಿದರೆ ಅದನ್ನು ನಾವು ಪರಿಗಣನೆಗೆ ತೊಗೊಳ್ತೀವಿ. ಇಲ್ಲ, ಈಗ ಒಂದೊಂದು ಕಂಪ್ನೀಸ್ ಏನು ಮಾಡ್ತವೆ, ಪ್ರಾಫಿಟ್ಸ್ ಬಂದಿದ್ದನ್ನು ಅವರು ತಮ್ಮ ಶೇರ್ ಹೋಲ್ಡರ್ಸ್ಗೆ ಹಂಚೋದಿಲ್ಲ, ಅವರು ಮತ್ತೆ ತಮ್ಮ ಬ್ಯಾಂಕಲ್ಲೇ ಇಟ್ಕೊಂಡು ಅದನ್ನೇ ಮುಂದೆ ಮತ್ತೇನಾದರೂ ಎಕ್ಸ್ಪಾನ್ಷನ್ ಮಾಡೋಕ್ಕೆ, ಬೇರೆ ಏನಾದರೂ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ. ಆ ಥರ ಮಾಡಿದರೆ ಹಂಚಿಕೆ, ಈಗ ₹10 ಪ್ರಾಫಿಟ್ ಬಂತು, ಅದನ್ನು ಹಂಚಿಕೆ ಮಾಡಲಿಲ್ಲ, ಸೊ ಮೈನಸ್ ಮಾಡಬೇಕಾಗತ್ತೆ. ಆಮೇಲೆ ಕಂಪ್ನಿಗಳ ಆದಾಯ ತೆರಿಗೆ. ಈಗ ಕಂಪ್ನಿಗಳು ₹10 ಪ್ರಾಫಿಟ್ ಬಂತು, ಆ ₹10 ಪ್ರಾಫಿಟ್ಗೆ ಅವರು ₹3 ಟ್ಯಾಕ್ಸ್ ಕಟ್ಟಿದ್ರು, ಸೊ ಅದನ್ನು ನಾವು ಮೈನಸ್ ಮಾಡ್ತೀವಿ, ಯಾಕಂದರೆ ಅದು ಸರ್ಕಾರಕ್ಕೆ ಹೋಗುತ್ತೆ. ಆಮೇಲೆ ಸಾಮಾಜಿಕ ಭದ್ರತಾ ಕೊಡುಗೆ. ಈಗ ಸರ್ಕಾರ ಬಹಳಷ್ಟು ಖರ್ಚು ಮಾಡಿರುತ್ತೆ ಸ್ಕೀಮ್ಸ್ ಮೇಲೆ. ಈಗ ನಿಮಗೆ ಫ್ರೀ ಆಗಿ ಏನೋ ಆಹಾರವನ್ನು ಸರ್ಕಾರ ನೀಡಿತ್ತಂತಂದರೆ ₹10 ಇಂಥ ಸ್ಕೀಮ್ಸ್ ಮೇಲೆ ಖರ್ಚು ಮಾಡಿತ್ತಂದರೆ ಅದನ್ನು ನಾವು ಮತ್ತೆ ಮೈನಸ್ ಮಾಡ್ತೀವಿ. ಆಮೇಲೆ ಕೊನೆಗೆ ವರ್ಗಾವಣಾ ಪಾವತಿಗಳು, ಇದನ್ನು ಸೇರಿಸ್ಕೋತೀವಿ. ರೆಮಿಟೆನ್ಸಸ್, ಆಗಲೇ ಹೇಳ್ದಂಗೆ ಬೇರೆ ದೇಶದಲ್ಲಿದ್ದ ಭಾರತೀಯರು ಅವರು ಗಳಿಸಿ ನಮ್ಮ ದೇಶಕ್ಕೆ ದುಡ್ಡನ್ನು ಕಳಿಸ್ಕೊಟ್ರೆ ನಾವು ಅದನ್ನು ಲೆಕ್ಕಕ್ಕೆ ತಗೋತೀವಿ. ಸೊ ನಾವು ಈಗ ವೈಯಕ್ತಿಕ ಆದಾಯ ಎಷ್ಟು ಆದಂಗೆ ಆಯಿತು, ನಮ್ಮದು ₹100 ₹10 ಮೈನಸ್ ಮಾಡಿದ್ವಿ, 90 ಆಯಿತು. 90ರಲ್ಲಿ ಮತ್ತೆ 3 ತೆಗೆದ್ವಿ, 87 ಆಯಿತು. 87ರಲ್ಲಿ -10 ಮಾಡಿದ್ವಿ, 77 ಆಯಿತು. ಸೊ ರೆಮಿಟೆನ್ಸಸ್ ₹3 ಬಂದಿತ್ತು ಅಂತ ಅಂದ್ಕೊಳ್ಳಿ. ಎಲ್ಲವನ್ನು ಸೇರಿಸಿ ₹80 ನಮ್ಮ ವೈಯಕ್ತಿಕ ಆದಾಯ. ಆದರೆ ವೈಯಕ್ತಿಕ ಆದಾಯ ಇದು ನೈಜವಾದ ನಮ್ಮ ಆದಾಯವನ್ನು
ತೋರಿಸ್ತದ? ಇಲ್ಲ, ತೋರಿಸೋದಿಲ್ಲ. ಯಾಕಂದರೆ ಈ 80 ರೂಪಾಯಿ ಕೂಡ ನಾವು ಇದನ್ನು ಬಳಕೆ ಮಾಡೋಕ್ಕಾಗಲ್ಲ. ಯಾಕಂದರೆ ಈ 80 ರೂಪಾಯಿಯಲ್ಲಿ ನಾವು ಟ್ಯಾಕ್ಸ್ನ ಕೊಡಬೇಕಾಗತ್ತೆ, ವೈಯಕ್ತಿಕ ತೆರಿಗೆಗಳು. ಸೊ ವೈಯಕ್ತಿಕ ನಾವು ತೆರಿಗೆ ಮೈನಸ್ ಮಾಡಿದರೆ, ಈಗ 80 ರೂಪಾಯಿ ಇತ್ತು, ವೈಯಕ್ತಿಕ ತೆರಿಗೆ 10%, ಆವಾಗ ನಮ್ಮ ಹತ್ರ ಉಳಿದಿದ್ದೆಷ್ಟು? 72 ರೂಪಾಯಿ. ಆವಾಗ ನಿಜವಾದ ನಮ್ಮ ವೈಯಕ್ತಿಕ ಆದಾಯ ಏನಾಯಿತು ಅಂದರೆ ವೆಚ್ಚ ಮಾಡಬಹುದಾದ, ಇದನ್ನು ನಾವು ನಿಜವಾಗಿ ಖರ್ಚು ಮಾಡ್ಬೋದು ಈ 72 ರೂಪಾಯಿನ. ಈ 80 ರೂಪಾಯಿ ನಮ್ಮ ಅಕೌಂಟಿಗೆ ಆದರೂ ಬಂತು, ಬಟ್ ಸರ್ಕಾರಕ್ಕೆ ನಾವು ಮತ್ತೆ 8 ರೂಪಾಯಿ ಕೊಡಬೇಕಾಗಿತ್ತು. ಹೀಗಾಗಿ ಅದನ್ನು ನಾವು ಬಳಕೆ ಆಗ್ತಾ ಇರಲಿಲ್ಲ. ಈಗೇನು ಮಾಡಿದ್ವಿ, ಸರ್ಕಾರಕ್ಕೆ 8 ರೂಪಾಯಿ ಕೊಟ್ವಿ, ಆಮೇಲೆ 72 ರೂಪಾಯಿ ನಮ್ಮ ಹತ್ರ ಏನು ಉಳಿತಲ್ಲ ಅದನ್ನು ನಾವು ವೆಚ್ಚ ಮಾಡ್ಬೋದು ಅದನ್ನು. ಹಾಗಾಗಿ ಇದನ್ನು ನಾವು ಪರ್ಸ್ನಲ್ ಡಿಸ್ಪೋಸಬಲ್ ಇನ್ಕಮ್ ಅಂತ ಕರಿತೀವಿ. ಈ 72 ರೂಪಾಯಿ ನಿಮ್ಮ ಮನೆ ನಡೆಸ್ಬೋದು, ಮನೆ ಬಾಡಿಗೆ ಕಟ್ಬೋದು, ಕರೆಂಟ್ ಬಿಲ್ ಕಟ್ಕೋಬೋದು, ಬೈಕ್ EMI ಕಟ್ಕೋಬೋದು, ಖರ್ಚು ಮಾಡ್ಬೋದು, ಸಿನಿಮಾ ಹೋಗ್ಬೋದು, ಇದೆಲ್ಲ ಕೆಲಸಕ್ಕೆ ನೀವು ಬಳಕೆ ಮಾಡ್ಬೋದು. ನಾಮಪತ್ರ ಮತ್ತು ನೈಜ ರಾಷ್ಟ್ರೀಯ ಆದಾಯ. ಓಕೆ, ಸೊ ನಾಮಪತ್ರ ಅಂತಂದರೆ ಇಂಗ್ಲೀಷಲ್ಲಿ ಇದನ್ನು ನಾಮಿನಲ್ ಅಂತ ಕರಿತೀವಿ. ನೈಜ ರಾಷ್ಟ್ರೀಯ ಆದಾಯಕ್ಕೆ ಇದನ್ನು ರಿಯಲ್ ಅಂತ ಕರಿತೀವಿ. ರಿಯಲ್ ನ್ಯಾಷನಲ್ ಇನ್ಕಮ್, ಆಮೇಲೆ ನಾಮಿನಲ್ ನ್ಯಾಷನಲ್ ಇನ್ಕಮ್. ಓಕೆ, ಸೊ ರಾಷ್ಟ್ರೀಯ ಆದಾಯವನ್ನು ಪ್ರಸ್ತುತ ವರ್ಷದ ಬೆಲೆಗಳಲ್ಲಿ ಮಾಪನ ಮಾಡೋದಕ್ಕೆ ನಾಮಿನಲ್ ಅಂತ ಕರಿತೀವಿ. ಅಂದರೆ ಈಗಿನ ಬೆಲೆಯಲ್ಲಿ ಇವತ್ತು ಎಷ್ಟಿದೆ ರೇಟು. ಓಕೆ, ಈಗ ಅದನ್ನೇ ಒಂದು ಉದಾಹರಣೆಯಾಗಿ ತಗೊಳ್ಳೋಣ. ರಾಷ್ಟ್ರೀಯ ಆದಾಯ, ನಾವು ಟಿ ಶರ್ಟ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ, ಅದು ಇದು ಅಂಥೇಳಿ ಒಂದೇ ಉದಾಹರಣೆ ತೊಗೊಂಡಿದ್ನಲ್ಲ. ಇವತ್ತು ಒಂದು ಫ್ಯಾಕ್ಟ್ರಿ ಇದೆ, 100 ಟಿ ಶರ್ಟ್ ರೆಡಿ ಮಾಡಿತು, ಮಾರ್ಕೆಟ್ ಬೆಲೆಯಲ್ಲಿ 10,000 ರೂಪಾಯಿ ಆಗಿತ್ತು. 10,000 ರೂಪಾಯಿ ಏನು ಮಾಡ್ತು, 10,000 ರೂಪಾಯಲ್ಲಿ ಹೊರಗಡೆಯಿಂದ ರೆಮಿಟೆನ್ಸಸ್ ಬಂತಲ್ಲ, ಅಂದರೆ ಭಾರತೀಯರು ಬೇರೆ ಬೇರೆ ಕಡೆ ನೆಲೆಸಿರ್ತಾರೆ, ಅವರು ದುಡ್ಡು ಹಾಕ್ತಾರೆ, ಅಲ್ಲಿಂದ 1,000 ರೂಪಾಯಿ ಬಂತು. ಆಮೇಲೆ ಇಲ್ಲಿದ್ದವರು 500 ರೂಪಾಯಿ, ಇಲ್ಲಿ ನೆಲೆಸಿರುವ ವಿದೇಶಿಯರು 500 ರೂಪಾಯಿ ಕಳಿಸ್ಕೊಡ್ತಾರೆ ಅವರವರ ದೇಶಕ್ಕೆ. ಹಾಗಾಗಿ ಅದನ್ನು ಮೈನಸ್ ಮಾಡ್ತೀವಿ. ಈಗ 10,000 ಮತ್ತು 1,000 11,000 ಅದರಲ್ಲಿ ಮೈನಸ್ ಮಾಡ್ತೀವಿ. ಸೊ ಟೋಟಲ್ ನಮ್ಮ ಆದಾಯ ಎಷ್ಟಾಯಿತು, 10,500. ಇದನ್ನೆಲ್ಲ ನಾವು ನಾಮಿನಲ್ ಅಥವಾ ನಾಮಪತ್ರ ಅಂದರೆ ಈಗಿನ ಬೆಲೆಯಲ್ಲಿ. ಇವತ್ತು ಟಿ ಶರ್ಟ್ ಬೆಲೆ 100 ರೂಪಾಯಿ ತಂದರೆ ಅದನ್ನು 10,000 ರೂಪಾಯಿ ಅಂತ ಲೆಕ್ಕ ಮಾಡಿದ್ವಿ. ಆಮೇಲೆ ಇದು 1,000 ರೂಪಾಯಿ ಅವ್ರು ಎಷ್ಟು ಕಳಿಸ್ಕೊಟ್ರು ಅದನ್ನು ಲೆಕ್ಕ ಹಾಕ್ಕೊಂಡ್ವಿ. 500 ರೂಪಾಯಿ ಎಷ್ಟು ಕಳಿಸ್ಕೊಟ್ರು ಅದನ್ನು ಕೂಡ ನಾವು ಲೆಕ್ಕ ಹಾಕ್ಕೊಂಡು 10,500 ಅಂತ ಹೇಳ್ತೀವಿ. ಆದರೆ ಇದು ನಮಗೆ ನೈಜವಾದ ಒಂದು ಸ್ಥಿತಿಯನ್ನು ತೋರಿಸ್ತದೆ, ನಮ್ಮ ರಾಷ್ಟ್ರೀಯ ಆದಾಯದ ಸ್ಥಿತಿಯನ್ನು ಇಲ್ಲಿ ತೋರಿಸೋದಿಲ್ಲ. ಯಾಕಂತಂದರೆ ಕಳೆದ ವರ್ಷ ಈ ಟಿ ಶರ್ಟ್ ನಿಮಗೆ 50 ರೂಪಾಯಿಗೆ ಸಿಗ್ತಾಯಿತ್ತು. 50 ರೂಪಾಯಿಗೆ ಸಿಗ್ತಾ ಇರೋದ್ರಿಂದ ಕಳೆದ ವರ್ಷದ ನಿಮ್ಮ ರಾಷ್ಟ್ರೀಯ ಆದಾಯ ಎಷ್ಟಿತ್ತು, 5,000. ಯಾಕಂದರೆ ಕಳೆದ ವರ್ಷ ಕಚ್ಚಾ ವಸ್ತುಗಳು ಕಡಿಮೆ ಇರೋದ್ರಿಂದ ಆ ಟಿ ಶರ್ಟ್ 50 ರೂಪಾಯಿದಲ್ಲಿ ಅವರು ತಯಾರು ಮಾಡಿ ತಮ್ಮ ಮಾರ್ಜಿನಲ್ಲಿ ಇಟ್ಕೊಂಡು ಮಾರುಕಟ್ಟೆಯಲ್ಲಿ 50 ರೂಪಾಯಿಗೆ ಮಾರ್ತಾಯಿದ್ರು. ಅದೇ ರೀತಿ ಕಳೆದ ವರ್ಷ ಕರೆನ್ಸಿ ಚೇಂಜಸ್ ಇರೋದ್ರಿಂದ ಏನು ಮಾಡಿದರು, 800 ರೂಪಾಯಿ ಬಂದಿತ್ತು ನಿಮಗೆ. ಆಮೇಲೆ ಇಲ್ಲಿಂದ ಕಳಿಸ್ಕೊಡೋದು ಏನಾಗಿತ್ತು, ಕರೆನ್ಸಿ ವ್ಯಾಲ್ಯೂಯೇಷನ್ ಕಡಿಮೆ ಇರೋದ್ರಿಂದ 400 ರೂಪಾಯಿ ಬಂದಿತ್ತು, ಕಳಿಸ್ಕೊಟ್ಟಿದ್ರು ಅಂದ್ಕೊಂಡು. ಸೊ ಅವಾಗ ಇಲ್ಲಿ ಕಳೆದ ವರ್ಷದ ರಾಷ್ಟ್ರೀಯ ಆದಾಯ ಎಷ್ಟಾಗುತ್ತೆ, 5,800 ಅಂದರೆ 5,400 ಕಳೆದ ಬಾರದ ರಾಷ್ಟ್ರೀಯ ಆದಾಯ ಆಗಿತ್ತು. ಓಕೆ, ಹಾಗಾದರೆ ನೀವು 100% ಇಲ್ಲಿ ಏರಿಕೆ ಆಯಿತಾ ಹೋದ ವರ್ಷ ಮತ್ತು ಈ ವರ್ಷದ ರಾಷ್ಟ್ರೀಯ ಆದಾಯದಲ್ಲಿ ಅಂತ ನೀವು ಕೇಳಿದರೆ ಆಯಿತಾ? ನಿಜವಾಗ್ಲೂ ಆಗಿರಲ್ಲ. ಯಾಕಂತಂದರೆ ಇಲ್ಲಿ ನಾವು ಹಣದುಬ್ಬರವನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ಯಾಕೆ, ಕಚ್ಚಾ ವಸ್ತುಗಳು ಕಡಿಮೆ ಇರೋದ್ರಿಂದ ನಮಗೆ 100 ಟಿ ಶರ್ಟ್ ಬಂದಿತ್ತು. ಈ ವರ್ಷ ಕೂಡ ನಾವು 10,000 ಮಾಡಿದ್ದೀವಿ ಅಂದರೆ 200 ಟಿ ಶರ್ಟ್ ಮಾಡಿಲ್ಲ. ಈಗಲೂ ಕೂಡ ನಾವು 100 ಟಿ ಶರ್ಟ್ಗಳನ್ನು ಅಷ್ಟೇ ನಾವು ಉತ್ಪನ್ನ ಮಾಡಿದ್ದೀವಿ. ಆದರೆ ಕಚ್ಚಾ ವಸ್ತುಗಳ ಬೆಲೆಗಳಿಂದ ಇವತ್ತು ಮಾರುಕಟ್ಟೆ ಮೌಲ್ಯ ಜಾಸ್ತಿ ಆಗಿದೆ ಈ ವರ್ಷ. ಅದೇ ಥರ ಕರೆನ್ಸಿ ಎಕ್ಸ್ಚೇಂಜಿಂದ ಈ ವರ್ಷ ನಮಗೆ ದುಡ್ಡು ಕಳಿಸಿದ್ದು ಜಾಸ್ತಿ ಕಾಣಿಸ್ತಾ ಇದೆ. ಬಟ್ ಅವ್ರು ಕಳಿಸಿರೋದು ಸೇಮ್ ಅಮೌಂಟ್ ಕಳಿಸಿರ್ತಾರೆ. ಅಲ್ಲಿಂದ ಅವರು $50 ಕಳಿಸಿದರೆ ನಮಗೆ ಇಲ್ಲಿ $50 ಬಂದಿರುತ್ತೆ. ಆದರೆ ಕರೆನ್ಸಿ ನಮ್ದು ಇವತ್ತು ಕಡಿಮೆ ಆಗಿರೋದ್ರಿಂದ ಅದು ಸೇಮ್ $50 ಕಳಿಸಿದರೆ ಇವತ್ತು 1,000 ರೂಪಾಯಿ ಕಾಣಿಸ್ತಾ ಇದೆ. ಹೋದ ವರ್ಷ ಅದು 800 ರೂಪಾಯಿ ಅಂತ ಕಾಣಿಸ್ತಾ ಇದೆ. ಇವರು ಆಮೇಲೆ ಹೊರಗಡೆ ಪಾವತಿ ಮಾಡೋರು ಏನು ಮಾಡಿರ್ತಾರೆ, ಇಲ್ಲಿ ವಿದೇಶಿಯರು ಇಲ್ಲಿ ನೆಲೆಸಿದವರು ಅವರು ಇಲ್ಲಿಂದ $10 ಕಳಿಸ್ಕೊಟ್ಟಿರ್ತಾರೆ. ಹೋದ ವರ್ಷ ಅದನ್ನು 400 ರೂಪಾಯಿ ಅಂತ ತೋರಿಸ್ತಾ ಇತ್ತು. ಆದರೆ ಈ ವರ್ಷವೂ $10 ಕಳಿಸ್ಕೊಟ್ಟಿರ್ತಾರೆ, ಆದರೆ 500 ರೂಪಾಯಿ. ಬಿಕಾಸ್ ಆಫ್ ಕರೆನ್ಸಿ ಫ್ಲಕ್ಚುಯೇಷನ್, ರುಪಿ ವ್ಯಾಲ್ಯೂ ಕಡಿಮೆ ಆಗಿರೋದ್ರಿಂದ ನಾವು ಜಾಸ್ತಿ ಇಲ್ಲಿ ವ್ಯಾಲ್ಯೂ ತೋರಿಸುತ್ತೆ ಇಲ್ಲಿ. ಹಾಗಾಗಿ ಇದು ಉತ್ಪನ್ನದಲ್ಲಿ ಏನು ಏರುಪೇರಾಗಿಲ್ಲ. ಬಂದಿರೋ ದುಡ್ಡು, ಕಳಿಸಿರೋ ದುಡ್ಡು ಡಾಲರ್ಸ್ ಲೆಕ್ಕದಲ್ಲಿ ಏನು ಏರುಪೇರಾಗಿಲ್ಲ.
ಆದರೆ ನಮಗಿಲ್ಲಿ 100% ಗ್ರೋತ್ ತೋರಿಸ್ತಾ ಇದೆ. ಹಾಗಾಗಿ ಇದು ನೈಜವಾದ ಗ್ರೋತ್ ಅಲ್ಲ, ನೈಜವಾದ ಬೆಳವಣಿಗೆ ಅಲ್ಲ ರಾಷ್ಟ್ರೀಯ ಆದಾಯದಲ್ಲಿ. ಅದಕ್ಕೆ ನಾವು ಏನು ಮಾಡ್ತೀವಿ, ನೈಜ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಕ್ಕೆ ತಗೋತೀವಿ. ಈ ನೈಜ ರಾಷ್ಟ್ರೀಯ ಆದಾಯ ಹೇಗೆ ಮಾಡ್ತೀವಿ ಅಂತಂದರೆ, ರಾಷ್ಟ್ರೀಯ ಆದಾಯ ಮೂಲ ವರ್ಷಗಳ, ಅಂದರೆ ಒಂದು ವರ್ಷ, ಮೂಲ ವರ್ಷ ಅಂತೇಳಿ ತೊಗೊಂಡಿರ್ತೀವಿ. ಇವತ್ತಿನ ನಮ್ಮ ಭಾರತದಲ್ಲಿ ಈಗಿನ ಮೂಲ ವರ್ಷ ನಾವು 2011-12 ಲೆಕ್ಕದ ಪ್ರಕಾರ ನಾವು ಮೂಲ ವರ್ಷದ ಮೇಲೇ ಕ್ಯಾಲ್ಕುಲೇಟ್ ಮಾಡ್ತೀವಿ. 11-12 ನಮ್ಮ ಮೂಲ ವರ್ಷ ಆಯ್ತನಲ್ಲ, ಈ ಮೂಲ ವರ್ಷದ ಮೇಲೆ ನಮ್ಮ ಬೆಳವಣಿಗೆ ಎಷ್ಟಿದೆ. ಈಗ ಹಣದುಬ್ಬರ ಇಲ್ಲಿ 10,000 ಆಗಿತ್ತಂತಂದರೆ, ಇಲ್ಲಿ ಬಳಕೆ ಮಾಡಿದಂಥ ಕಚ್ಚಾ ವಸ್ತುಗಳ ಬೆಲೆ 2011ರಲ್ಲಿ ಎಷ್ಟಿತ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ನಾವು ಸರಬರಾಜು ಮಾಡಿರ್ತೀವಿ ಸರಕನ್ನು, ಅಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಆ ಟೈಮಲ್ಲಿ ಎಷ್ಟಿತ್ತು, ಆವಾಗ ಸರಬರಾಜಿಗೆ ಎಷ್ಟು ಖರ್ಚಾಗಿತ್ತು. ಆಮೇಲೆ ಇಲ್ಲಿ 1,000 ರೂಪಾಯಿ ತೋರಿಸ್ತಾ ಇದೆ. ಹಾಗಾದರೆ ಅಂದರೆ 1,000 ರೂಪಾಯಿ ಅಂತಂದರೆ $50 ಕಳಿಸಿರ್ತಾರೆ. $50 2011-12ರಲ್ಲಿ ಅದರ ಕರೆನ್ಸಿ ವ್ಯಾಲ್ಯೂ ಎಷ್ಟಿತ್ತು. ಆಮೇಲೆ ಇಲ್ಲಿ $10 ವಿದೇಶಿಯರು ಭಾರತದಲ್ಲಿ ನೆಲೆಸಿರೋರು ತಮ್ಮ ದೇಶಕ್ಕೆ ಮರಳಿ ಕಳಿಸಿರ್ತಾರೆ. ಸೊ $10 ಬೆಲೆ 2011-12ರಲ್ಲಿ ಎಷ್ಟಿತ್ತು. ಇದನ್ನು ಈ ಬೆಲೆಯಲ್ಲಿ ನಾವು 2011-12 ಬೆಲೆಯಲ್ಲಿ ನಾವು ಕನ್ವರ್ಟ್ ಮಾಡಿಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ನೈಜವಾದ ರಾಷ್ಟ್ರೀಯ ಆದಾಯ ನಮಗೆ ಸಿಗ್ತದೆ. ಸೊ ಪ್ರಸ್ತುತ ಭಾರತದಲ್ಲಿ 2011-12 ನಾವು ಮೂಲ ವರ್ಷ ಒಂದು ಪರಿಗಣನೆ ತಗೊಳ್ತೀವಿ. ಆ ಪ್ರಸ್ತುತ ವರ್ಷದ ರಾಷ್ಟ್ರೀಯ ಆದಾಯ ಇಂಟು ಆಧಾರ ವರ್ಷ ಅಂದರೆ 2011-12 ವರ್ಷದ ಬೆಲೆ ಏನಿರ್ತದೆ ಆವಾಗಿನ ಒಂದು ಬೆಲೆ ಸೂಚ್ಯಂಕ ತಗೋತೀವಿ. ಆಮೇಲೆ ಈಗಿನ ಚಾಲ್ತಿ ವರ್ಷದ ಬೆಲೆ ಸೂಚ್ಯಂಕ, ಅದಕ್ಕೆ ನಾವು ವಿಭಾಗ ಮಾಡಿಸ್ತೀವಿ. ಆವಾಗಲೇ ನಮಗೆ ನೈಜವಾದ ರಾಷ್ಟ್ರೀಯ ಆದಾಯ ಸಿಗ್ತದೆ. ಸೊ ನಿಮಗೆ ಕ್ವಶನ್ಸಲ್ಲೇ ಕೇಳಬಹುದು. ಸೊ ನಾಮಿನಲ್ ಮತ್ತು ರಿಯಲ್ ನ್ಯಾಷನಲ್ ಇನ್ಕಮಲ್ಲಿ ಯಾವುದು ನಿಜವಾದ ರಾಷ್ಟ್ರೀಯ ಆದಾಯ ಮಾಡುವ ಒಂದು ಮಾಪನ ಅಂತ ಹೇಳಿ ನೀವು ಏನಾದರೂ ಕ್ವಶನ್ ಬಂತಂದರೆ ಆವಾಗ ನೀವು ರಿಯಲ್ ನ್ಯಾಷನಲ್ ಇನ್ಕಮ್ ಅಥವಾ ನೈಜ ರಾಷ್ಟ್ರೀಯ ಆದಾಯ ಅದನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ತಲಾ ಆದಾಯ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ತಲಾ ಆದಾಯ ಅಂತಂದರೆ ಒಟ್ಟು ರಾಷ್ಟ್ರೀಯ ಆದಾಯ ಏನು ಬಂತು, ಹಿಂದಿನ ಎಕ್ಸಾಂಪಲ್ ತಗೊಳ್ಳೋದಾದರೆ ಒಟ್ಟು ರಾಷ್ಟ್ರೀಯ ಇನ್ಕಮ್ ನಮಗೆ 10,500, ಈ ಎಕ್ಸಾಂಪಲಲ್ಲಿ 10,500 ಬಂದಿತ್ತು. ಅದೇ ಎಕ್ಸಾಂಪಲ್ನ ಕಂಟಿನ್ಯೂ ಮಾಡೋಣ. 10,500 ರೂಪಾಯಿ. ಯಾಕೆ ಜನಸಂಖ್ಯೆ 100 ಜನರಿದ್ದಾರೆ. ಸೊ ನಾವು ಮೈನಸ್ ಮಾಡಿದಾಗ ತಲಾ ಆದಾಯ ಎಷ್ಟು ಬಂತು, 105 ರೂಪಾಯಿ ನಮ್ಮ ತಲಾ ಆದಾಯ. ಓಕೆ, ನಾವು ತಲಾ ಆದಾಯವನ್ನು ಕೂಡ ಅಗೇನ್ ನೈಜ ತಲಾ ಆದಾಯ ಮತ್ತು ನಾಮಪತ್ರ ತಲಾ ಆದಾಯದಲ್ಲಿ ಲೆಕ್ಕ ಮಾಡ್ತೀವಿ. ನೈಜ ಹೋದ ಸ್ಲೈಡ್ನಲ್ಲಿ ನಾನು ಆಲ್ರೆಡಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಿಮಗೆ ನಾಮಪತ್ರ ತಲಾ ಆದಾಯವನ್ನು. ಈ ನಾಮಪತ್ರ ತಲಾ ಆದಾಯ ಪ್ರಕಾರ ಈ ವರ್ಷದ ತಲಾ ಆದಾಯ ನೋಡಿ 3,32,926 ರೂಪಾಯಿ ಇದೆ. ಸೊ ಒಬ್ಬೊಬ್ಬರು ಇವತ್ತು ಭಾರತದಲ್ಲಿ ಪ್ರತಿಯೊಬ್ಬರು 3,32,926 ರೂಪಾಯಿ ಗಳಿಸ್ತಾ ಇದ್ದಾರೆ ಒಂದು ಆ್ಯಾವರೇಜ್ ತೊಗೊಂಡಾಗ. ಆದರೆ ಎಲ್ರಿಗೂ ಅಷ್ಟಿರಲ್ಲ ಆಬ್ವಿಯಸ್ಲಿ, ಯಾಕಂದರೆ ಒಬ್ಬೊಬ್ಬರು ಹೆಚ್ಚಿಗೆ ಗಳಿಸ್ತಿರ್ತಾರೆ, ಒಬ್ಬೊಬ್ಬರು ಕಡಿಮೆ ಗಳಿಸ್ತಿರ್ತಾರೆ. ಆಮೇಲೆ ಎಕ್ಸ್ಪೋರ್ಟ್ಸು ಅದೆಲ್ಲ ನಾವು ಲೆಕ್ಕ ತೊಗೊಂಡ್ರೆ ಇದನ್ನು ನಾವು ನೈಜ ಇದಕ್ಕೆ ಪರಿವರ್ತನೆ ಮಾಡಿದರೆ ನಮ್ಮ ಇವತ್ತು ನೈಜ ತಲಾ ಆದಾಯ ಎಷ್ಟಿದೆ, 1,00,000 ರೂಪಾಯಿ 6,000 ರೂಪಾಯಿ ಇದೆ. 1,06,000 ರೂಪಾಯಿ. ಅದೇ ಹೋದ ವರ್ಷದಲ್ಲಿ 99,000 ಆಯಿತು. ಇದು ಹೋದ ವರ್ಷದಲ್ಲಿ ಈಗ ನೋಡಿರಿ ಎಕ್ಸಾಂಪಲ್, ನಾನು ಹಳೆ ಎಕ್ಸಾಂಪಲ್ ಇದನ್ನೇ ಕೊಟ್ಟಿದ್ದೆ ನಾನು ಹಳೆ ಸ್ಲೈಡಲ್ಲಿ. ಯಾಕಂದರೆ 1,72,000ರಿಂದ ಹೆವಿ ಜಂಪ್ ಕಂಡಿದೆ 3,32,000 ರೂಪಾಯಿ. ಹಾಗಾಗಿ ನಮ್ಮ ತಲಾ ಆದಾಯದಲ್ಲಿ ನಿಮಗೇನು ಅನಿಸುತ್ತೆ, ನಾವು ಇವತ್ತು ಒಂದು ವರ್ಷದಲ್ಲಿ ನಮ್ಮ ಇನ್ಕಮ್ ಏನಾದರೂ ಡಬಲ್ ಆಗಿದೆಯಾ? ಉದಾಹರಣೆಗೆ ಕಳೆದ ವರ್ಷ ನಿಮ್ಮ ಸಂಬಳ 10,000 ರೂಪಾಯಿ ಇತ್ತಂದರೆ ಈ ವರ್ಷ ನಿಮ್ಮ ಸಂಬಳದಲ್ಲಿ 20,000 ರೂಪಾಯಿ ಏರಿಕೆ ಆಗಿದೆ. 20,000ಕ್ಕೆ ಏನಾದರೂ ಏರಿಕೆ ಆಗಿದೆಯಾ ನಿಮ್ಮ ಸಂಬಳ? ಇಲ್ಲ. ಯಾಕಂದರೆ ನೀವು ಖರ್ಚು 10,000 ಮಾಡ್ತಾಯಿದ್ರೆ ಭಾಳ ಅಂದರೆ ಈ ವರ್ಷ ನಿಮಗೆ 12,000 ಆಗಿರ್ಬೋದು. 12,000 ನೀವು 2,000 ಏರಿಕೆ ಏನೋ ಆಗಿದೆ, ಆದರೆ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿರುತ್ತೆ. ನೀವು 10,000ದಲ್ಲಿ ಬಹುಶಃ ಹೋದ ವರ್ಷದಲ್ಲಿ ಹೆಚ್ಚಿನ ವಸ್ತುಗಳನ್ನು ಖರೀದಿ ಮಾಡ್ಬೋದಾಗಿತ್ತು, ಒಳ್ಳೆ ಒಂದು ಮನೆಯಲ್ಲಿ ಇರ್ಬೋದಾಗಿತ್ತು. ಆದರೆ ಈ ವರ್ಷ 12,000 ನಿಮ್ಮ ಸಂಬಳ ಇದ್ದರೂ ಕೂಡ ಆ ಮನೆ ನಿಮಗೆ ಬಾಡಿಗೆ ಜಾಸ್ತಿ ಮಾಡಿರ್ತಾರೆ. ಆಮೇಲೆ ಅಲ್ಲಿ ಸಿಲಿಂಡರ್ ಬೇರೆ ಬೇರೆ ವಸ್ತುಗಳ ಬೆಲೆಯೂ ಕೂಡ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನಿಮ್ಮ ಇನ್ಕಮಲ್ಲಿ ಹೆಚ್ಚಿಗೆ ಆಗಿದ್ರೂ ಕೂಡ ಏನು ನಿಮಗೆ ಅಷ್ಟು ಖರ್ಚು ಮಾಡೋಕ್ಕೆ ಆ ವಸ್ತುಗಳು ಇನ್ನೂ ಕಡಿಮೆನೇ ಸಿಗ್ತಾ ಇರುತ್ತೆ. ಸೊ ನಾವು ನಾಮಪತ್ರದ ಬೆಲೆಯಲ್ಲಿ ನೋಡೋಕ್ಕಾದರೆ ನಿಮ್ಮ ತಲಾ ಆದಾಯ ಡಬಲ್ ಆಗಿದೆ, ಬಟ್
ರಿಯಲ್ ಆಗಿ ನೋಡೋದಾದರೆ ಎಷ್ಟು ಅಂತ ಇಲ್ಲಿ ಗೊತ್ತಾಗುತ್ತೆ. ಎಷ್ಟು ಇಲ್ಲಿ ಇನ್ಕಮ್ ಆಗಿದೆ ರಿಯಲ್ ಆಗಿ ನೋಡೋದಾದರೆ ಬಹುಶಃ 10%, 9 to 10% ಜಂಪ್ ಆಗಿರ್ಬೋದು. ಸೊ ಇದಕ್ಕೆ ನಾವು 9 to 10% ನಮ್ಮ ನ್ಯಾಷನಲ್ ಇನ್ಕಮ್ ಗ್ರೋತ್ ಆಗಿದೆ ಅಂತೇಳಿ. ಇಲ್ಲಿ ಹೆಚ್ಚು ಕಡಿಮೆ ಡಬಲ್ ಅಂತ ತೋರಿಸ್ತಾ ಇದೆ, 80%, 80ರಿಂದ 90% ಅಂತ ತೋರಿಸ್ತಾ ಇದೆ, ವಿಚ್ ಈಸ್ ರಾಂಗ್. ಕರೆಕ್ಟಾ? ಸೊ ಇಲ್ಲಿ ನಿಮ್ಮ ಸಂಬಳ ಎಷ್ಟಾಯಿತು ನೋಡ್ರಿ, ಆಲ್ಮೋಸ್ಟ್ 10% ಜಂಪ್ ಆಯ್ತಲ್ಲ, 20 ಇಲ್ಲಿ 20% ಜಂಪ್ ತೊಗೊಂಡಿದ್ದೀರಿ ಇಲ್ಲಿ. ನಿಮ್ಮ ಒಟ್ಟು ರಾಷ್ಟ್ರೀಯ ಆದಾಯ 9ರಿಂದ 10%, ಸೊ 10 ಹತ್ರ ಇದೆ. ಆದರೆ ಅದೇ ಇಲ್ಲಿ ನೀವು ನೋಡೋದಾದರೆ 80ರಿಂದ 90% ಜಂಪ್ ಅಂತ ಅನಿಸುತ್ತೆ, ಬಟ್ ನಿಮ್ಮ ಲೈಫಲ್ಲಿ ಬದಲಾವಣೆಗಳು ಏನೂ ಆಗಿರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ನೀವು ನೋಡಿದ್ರಿ. ದೇಶೀಯ ಉತ್ಪನ್ನ ಹೇಗೆ ಲೆಕ್ಕ ಹಾಕ್ತೀರಿ, ರಾಷ್ಟ್ರೀಯ ಉತ್ಪನ್ನವನ್ನು ಹೇಗೆ ಲೆಕ್ಕ ಹಾಕ್ತೀರಿ, ಅದರ ದೇಶೀಯ ಉತ್ಪನ್ನದಲ್ಲಿ ಅಗೇನ್ ಒಟ್ಟು ದೇಶೀಯ ಉತ್ಪನ್ನ ಹೇಗೆ ಲೆಕ್ಕ ಹಾಕ್ತೀರಿ, ನಿವ್ವಳ ದೇಶೀಯ ಉತ್ಪನ್ನ ಹೇಗೆ ಲೆಕ್ಕ ಹಾಕ್ತೀರಿ, ಆಮೇಲೆ ನಿವ್ವಳ ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ ಹೇಗೆ ಲೆಕ್ಕ ಹಾಕ್ತೀರಿ, ನಿವ್ವಳ ದೇಶೀಯ ಬೆಲೆ ಉತ್ಪಾದನಾಂಗಗಳ ಬೆಲೆಯಲ್ಲಿ ಹೇಗೆ ಲೆಕ್ಕ ಹಾಕ್ತೀರಿ, ಅದೇ ಥರ ರಾಷ್ಟ್ರೀಯ ಉತ್ಪನ್ನ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಯಲ್ಲಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಉತ್ಪಾದನಾಂಗಗಳ ಬೆಲೆಯಲ್ಲಿ, ಆಮೇಲೆ ತಲಾ ಆದಾಯ ನೋಡಿದ್ರಿ, ವೈಯಕ್ತಿಕ ಆದಾಯ ನೋಡಿದ್ರಿ, ತಲಾ ಆದಾಯ ನೈಜ ಮತ್ತು ನಾಮಪತ್ರದಲ್ಲಿ ನೋಡಿದ್ವಿ, ಆಮೇಲೆ ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ನ ನೋಡಿದ್ದೀವಿ ನಾವು, ಅಂದರೆ ವೈಯಕ್ತಿಕ ವೆಚ್ಚ ಮಾಡ್ಬೋದಂತ ಇನ್ಕಮ್ ಅಥವಾ ಆದಾಯ. ಹೀಗೆ ಬೇರೆ ಬೇರೆ ವಿಷಯಗಳನ್ನು ನೋಡಿದ್ದೀವಿ. ಅದೇ ಥರ ಕೆಲವೊಂದು ಮಧ್ಯೆ ಮಧ್ಯೆ ನಿಮಗೆ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ. ನಂಬರ್ಸ್ ಇದೆ, ಮೂಲ ವರ್ಷ, ಅಗೇನ್ ಅದೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ ನಿಮಗೆ, ಭಾರತ ಮೂಲ ವರ್ಷ ಯಾವುದು ಅಂಥೇಳಿ. ಮೂಲ ವರ್ಷ ನಾವು 2011-12ಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದಕ್ಕಿಂತ ಮುಂಚೆ ನಾವು ಮೂಲ ವರ್ಷ 2004 ಮತ್ತು 5ರ ಮೂಲ ವರ್ಷವನ್ನು ತಗೊಂಡು ಲೆಕ್ಕ ಮಾಡ್ತಿದ್ವಿ. ಸೊ ಇಂಥ ಕ್ವಶನ್ಸ್ ನಿಮಗೆ ಬರ್ತದೆ. ಹಾಗಾಗಿ ಒಂದೊಂದು ಸ್ಲೈಡಲ್ಲಿ ನಿಮಗೇನಿಲ್ಲ ಅಂದರೂ 2 ಇಲ್ಲ 3 ಕ್ವಶನ್ಸ್ ನಿಮಗೆ ಮಿನಿಮಮ್ ಕಾಣಿಸುತ್ತೆ. ಹಾಗಾಗಿ ಆ ಒಂದೊಂದು ಸ್ಲೈಡನ್ನು ನೀವು ಸ್ಟಡಿ ಮಾಡಿರಿ. ಆ ವಿಡಿಯೋ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಆ ವಿಡಿಯೋವನ್ನು ಮತ್ತು ಆ ಸೆಕ್ಷನನ್ನು ನೀವು ಮತ್ತೆ ರಿವೈಂಡ್ ಮಾಡಿ ನೋಡ್ಕೋಬೋದು. ಅದ್ರ ಮೇರೆಗೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡಿ ಉತ್ತರವನ್ನು ನೀಡ್ತೇನೆ. ಮುಂದಿನ ವಿಡಿಯೋವರೆಗೂ ಕಾಯ್ತಾರಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.